Tech Education YouTube channel. I am Mahesh Pundibish, a faculty member for Quantitative Aptitude. So, ವಿದ್ಯಾರ್ಥಿಗಳೇ ಇವತ್ತು ನಾವು ಮೊನ್ನೆ ನಡೆದಂಥ KS ಎಕ್ಸಾಮ್ ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಓಕೆ ಬಂದಿರೋ ಪೋರ್ಷನ್ದಿಂತ ನಾವು ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ್ರಿ. ಓಕೆ, ಸೊ ನಾನು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಥವಾ ಮ್ಯಾಥ್ಸ್ ಪಾರ್ಟ್ ಏನೈತೆ ನೋಡ್ರಿ ಅದನ್ನು ನಾನು ಡಿಸ್ಕಸ್ ಮಾಡ್ತೇನೆ ರೀ. ರೀಸನಿಂಗ್ ಪಾರ್ಟ್ ಏನೈತಲ್ಲ ಅದನ್ನ ನವೀನ್ ಸರ್ ಡಿಸ್ಕಸ್ ಮಾಡ್ತಾರೆ. ಅದು ಬಹುಶಃ ನಾಳೆ ನಿಮಗೆ ವಿಡಿಯೋ ಸಿಗ್ಬೋದು, ರೈಟ್? ಸೊ ಟೋಟಲಿ ನಿಮ್ಗೆ ಗೊತ್ತಿದ್ದಂಗೆ ಟೋಟಲಿ 30 ಕ್ವಶನ್ಸ್ ನಿಮ್ಮ ಎಕ್ಸಾಮ್ಸ್ ಒಳಗಡೆ ಬಂದಿದ್ದು ರೀ. ಆ 30 ಒಳಗೆ ನಾವು ಡಿವೈಡ್ ಮಾಡೋದಾದ್ರೆ ಒಂದು 10 ಕ್ವಶನ್ಸ್ ಮ್ಯಾಥ್ಸ್ ದಿಂತ್ರ ಬಂದಿದ್ದಾವ್ರಿ. ಆಮೇಲೆ ಒಂದು 20 ಕ್ವಶನ್ಸ್ ಏನೈತಲ್ಲ ಅದು ರೀಸನಿಂಗ್ ದಿಂತ್ರ ಬಂದಿದ್ದಾವ್ರಿ, ರೈಟ್? ಸೊ ನಾನು ಮ್ಯಾಥ್ಸ್ ದಿಂತ್ರ ಬಂದಂತ ಕ್ವಶನ್ಸ್ನ ಇವತ್ತು ನಾವು ಸೊಲ್ಯೂಷನ್ನ ಡಿಸ್ಕಸ್ ಮಾಡೋಣ್ರಿ. ಫೈನ್. So, ಇದು first question. Okay. So, a person has total 1060 rupees coins, okay, of 5 rupees. So, ಯಾವ್ಯಾವ ಅದಾವ ನೋಡ್ರಿ ಇಲ್ಲಿ 5 rupees ಐತ್ರಿ. Okay. ಆಮೇಲೆ 2 rupees ಐತ್ರಿ. Okay. ಆಮೇಲೆ 1 rupee ಐತ್ರಿ. ಆಮೇಲೆ 50 ಪೈಸೆ ಅಂತ ಅಂದ್ಕೊಟ್ಟಾನ್ರಿ. ಹೌದಾ? 50 ಪೈಸೆ. ಸೊ ಇದನ್ನ ಏನ್ ಮಾಡೋಣ್ರಿ, ನಾವು ಅದನ್ನ ರುಪೀಸಿಗೆ ಕನ್ವರ್ಟ್ ಮಾಡೋಣ್ರಿ. ಯಾಕಂದ್ರೆ ಇವು ಕೂಡ ಎಲ್ಲ ರುಪೀಸ್ ತಗದವ್ರಿ. ಸೊ ಅದನ್ನು ಕೂಡ ರುಪೀಸಿಗೆ ನಾವು ಕನ್ವರ್ಟ್ ಮಾಡೋಣ್ರಿ. ಸೊ ರುಪೀಸಿಗೆ ಕನ್ವರ್ಟ್ ಮಾಡಿದಾಗ ಏನಾಗ್ತೈತ್ರಿ, ಅದ 0.5 rupees ಆಗ್ತೈತಿ. ಫೈನ್. ಆಮೇಲೆ ಏನ್ ಹೇಳ್ತಾನ್ರಿ, ಆರ್ ಇನ್ ದಿ ಪ್ರಪೋರ್ಷನ್ 2:4:7:3 ಆ ಅನುಪಾತದಾಗ ಅದಾವ ಅಂತ ಹೇಳ್ತಾನ್ರಿ. ಸೊ ಅನುಪಾತನ ಹೆಂಗ್ ತಗೋಬೇಕು ಅನ್ನೋದು ನಿಮ್ಗೆ ಗೊತ್ತೈತ್ರಿ. ಸೊ 2x ಇದನ್ನ 4x ಅಂತ ತಗೊಳೋಣ್ರಿ, ರೈಟ್? ಆಮೇಲೆ ಇದನ್ನ 7x ಅಂತ ತಗೊಳೋಣ್ರಿ. ಆಮೇಲೆ ಇದನ್ನ 3x ಅಂತ ತಗೊಳೋಣ್ರಿ. ಓಕೆ. ಸೊ ಈಗ ಇವ್ನ ಎರಡೂ ಗುಣಾಕಾರ ಮಾಡಿದಾಗ ನಮಗೇನ್ ಸಿಗ್ತೈತ್ರಿ, ಟೋಟಲ್ ಎಷ್ಟು ರುಪೀಸ್ ಅದಾವ್ರಿ, ರೈಟ್? ಸೊ ಟೋಟಲ್ ಎಷ್ಟು ರುಪೀಸ್ ಅದಾವ ಅಂತ ನೋಡಿದಾಗ ಟೋಟಲ್ ಇಲ್ಲಿ 10x ರುಪೀಸ್ ಐತಂತ ತಗೋಬಹುದು ನಾವು, ರೈಟ್? ಸೊ ಇಲ್ಲಿ 8x ರುಪೀಸ್ ಐತಂತ ತಗೋಬಹುದ್ರಿ. ಓಕೆ, ಇಲ್ಲಿ 7x ರುಪೀಸ್ ಐತಂತ ತಗೋಬಹುದ್ರಿ. ಆಮೇಲೆ ಇಲ್ಲಿ 1 ರೂಪಾಯಿ ಐತಂತ ಹೇಳ್ಬೋದು. ಫೈನ್. ಸೊ ಈಗ ಅವ್ನು ಏನ್ ಹೇಳ್ತಾನ್ರಿ, ಇದನ್ನ ಟೋಟಲ್ ಅಷ್ಟುನು ಆಡ್ ಮಾಡಿದಾಗ 1060 ರುಪೀಸ್ ಐತಂತ ಹೇಳ್ತಾನ್ರಿ. ಅಂದ್ರೆ ಇದನ್ನ ಅಷ್ಟುನು ನಾವು ಆಡ್ ಮಾಡಿದೀವಿ ಅಂತ ತಿಳ್ಕೊರಿ. ಓಕೆ. ಸೊ 8 + 7 15. ಸೊ 25 26.5. ಸೊ ಇದು ಎಷ್ಟು ಆಕೈತ್ರಿ, 26.5x. ಓಕೆ. ಅಂಡ್ ಅಲ್ಲಿ ಎಷ್ಟು ಬರ್ತೈತೆ ಅಂತ ಹೇಳ್ತಾನ್ರಿ, 1060 ರುಪೀಸ್ ಬರ್ತೈತೆ ಅಂತ ಹೇಳ್ತಾನ್ರಿ. ಫೈನ್. ಸೊ ಹಂಗಾದ್ರೆ ಇಲ್ಲಿದಿಂತ್ರ ನೀವು ಕ್ಯಾನ್ಸಲೇಷನ್ ಮಾಡಿದ್ರಿ ಅಂತ ತಿಳ್ಕೊರಿ. ಸೊ ಇದು ಎಷ್ಟು ಬರ್ತೈತ್ರಿ, ಇದು 40 ಬರ್ತೈತಿ. ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತ್ರಿ ಇಲ್ಲಿ, 40, ರೈಟ್? ಸೊ ಈಗ ನಾವ್ ಏನ್ ಮಾಡೋಣ್ರಿ, ನಮ್ಮ ಕ್ವಶನ್ ಏನ್ ಕೇಳೇನ್ರಿ, 2 ರೂಪೀಸ್ ಕಾಯಿನ್ಸ್ ಎಷ್ಟು ಅದಾವ ಅಂತ ಕೇಳ್ತಾನ್ರಿ. ಸೊ 2 ರೂಪೀಸ್ ಕಾಯಿನ್ಸ್ ನೀವು ಇಲ್ಲಿ ನೀಟಾಗಿ ನೋಡಿದ್ರಿ ಅಂತಂದ್ರೆ ಸೊ 4x, ಹೌದಾ? ಸೊ ಈಗ ಏನ್ ಮಾಡ್ರಿ, ಎಕ್ಸ್ ವ್ಯಾಲ್ಯೂ 40 ಬಂದೈತ್ರಿ. ಸೊ 4 × 40. ಸೊ ಎಷ್ಟು ಆಕೈತ್ರಿ, ಇದು 160 ಆಕೈತ್ರಿ. ಸೊ ಇದು ಕ್ವಶನ್ ಅದ ಆನ್ಸರ್ ಏನಾಗ್ತೈತ್ರಿ, 160, ರೈಟ್? ಸೊ ಸಿಂಪಲ್ ಇತ್ರಿ ಕ್ವಶನ್, ಮಾಡ್ಬೋದ್ರಿ ಎಲ್ಲರೂ. ಕೆಲವೊಂದು ಕ್ವಶನ್ಸ್ ಡಿಫಿಕಲ್ಟ್ ಇದ್ದವ್ರಿ. ಸೊ ಡಿಫಿಕಲ್ಟ್ ಇದ್ದಂತ ಕ್ವಶನ್ಸ್ ಸಿಂಪ್ಲಿ ಸ್ಕಿಪ್ ಮಾಡ್ರಿ. ಓಕೆ, ಯಾವ ಕ್ವಶನ್ಸ್ ಮಾಡಕ್ ಆಗ್ತೈತೆ ಅದನ್ನ ಮಾಡ್ರಿ. ಫೈನ್. ಯಾಕಂದ್ರೆ ಟೈಮ್ ವೇಸ್ಟ್ ಮಾಡೋದ್ರಾಗ ಅರ್ಥ ಇಲ್ರಿ ಎಕ್ಸಾಮ್ ಹಾಲ್ ಒಳಗಡೆ. ಇದು ಗೊತ್ತಿರುವಂತ ವಿಷಯನ ನಿಮ್ಗೆ. ಓಕೆ. ಸೊ ವಾಟ್ ಈಸ್ ದಿ ಗ್ರೇಟೆಸ್ಟ್ ನಂಬರ್ ಆಫ್ ರೀಜನ್ಸ್ ಇನ್ ಟು ವಿಚ್ 3 ಸ್ಟ್ರೇಟ್ ಲೈನ್ಸ್, ಓಕೆ, 3 ಸ್ಟ್ರೇಟ್ ಲೈನ್ಸ್ ಕ್ಯಾನ್ ಡಿವೈಡ್ ದಿ ಪ್ಲೇನ್ ಅಂತ ಕೇಳ್ತಾನ್ರಿ. ಅಂದ್ರೆ ಒಂದು ಪ್ಲೇನ್ ಒಂದು 3 ಸ್ಟ್ರೇಟ್ ಲೈನ್ಸ್ ನ ನೀವು ತಗೊಂಡಾಗ ಸೊ ಎಷ್ಟು ಪಾರ್ಟ್ಸ್ ಒಳಗದು ಡಿವೈಡ್ ಮಾಡ್ತೈತಿ, ಎಷ್ಟು ರೀಜನ್ಸ್ ಒಳಗದು ಡಿವೈಡ್ ಮಾಡ್ತೈತಿ ಅಂತ ಕ್ವಶನ್ ಕೇಳ್ತಾನ್ರಿ. ಓಕೆ, ಇದು ಸ್ವಲ್ಪ ಹೈಯರ್ ಲೆವೆಲ್ ಕ್ವಶನ್ ಐತ್ರಿ. ಬಟ್ ಈಗ ಇದನ್ನ ಸದ್ಯಕ್ಕೆ ನಾವು ಸಿಂಪಲ್ ಆಗಿ ಹೇಳೋದಾದ್ರೆ ರೀಜನ್ ಅದು ಒಂದು ಫಾರ್ಮುಲಾ ಐತ್ರಿ, n² + n + 2 / 2. ಇದು ಫಾರ್ಮುಲಾ ಐತ್ರಿ. ಓಕೆ. ಸೊ ಎಷ್ಟು ರೀಜನ್ಸ್ ಇರ್ತಾವ, n ಅಂದ್ರೆ ಏನ್ರಿ, ಎಷ್ಟು ಸ್ಟ್ರೇಟ್ ಲೈನ್ಸ್ ಅದಾವ್ರಿ. ಓಕೆ. ಸೊ 1 ಸ್ಟ್ರೇಟ್ ಲೈನ್ ಇದ್ರೆ n ಒಳಗಡೆ 1 ಬರ್ತೈತ್ರಿ. ಓಕೆ. ಸೊ ಈಗ 3 ಸ್ಟ್ರೇಟ್ ಲೈನ್ಸ್ ಇಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡ್ರಿ. 3² 9 ಆಕೈತ್ರಿ. ಇದು 3, ಓಕೆ, +2 / 2, ರೈಟ್? ಸೊ ಇದು 12 + 2 14 14/2 ಮಾಡಿದ್ರಿ ಅಂದ್ರೆ ಎಷ್ಟು ಬರ್ತೈತ್ರಿ, ಇದು 7 ಬರ್ತೈತಿ. ಸೊ ಈ ಕ್ವಶನ್ ಅದ ಆನ್ಸರ್ ಏನಾಗ್ತೈತ್ರಿ, 7. ಓಕೆ. ಸೊ ಸಿಂಪಲ್ ಆಗಿ ಇದನ್ನೊಂದು ಫಾರ್ಮುಲಾ ನೆನ್ಪಿಟ್ಕೊಂಡ್ಬಿಡ್ರಿ ನೆಕ್ಸ್ಟ್ ಟೈಮ್ ಇದು ಕ್ವಶನ್ ಬಂತಂದ್ರೆ. ಸೊ ಸಪೋಸ್ ನೀವು ಸಾಲ್ವ್ ಮಾಡಿರಕ್ಕಿಲ್ಲ ಅನಿಸ್ತೈತೆ, ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಮಾಡಿರಕ್ಕಿಲ್ರಿ ಇದು ಕ್ವಶನ್. ಸೊ ಏನ್ ಪ್ರಾಬ್ಲಮ್ ಇಲ್ಲ. ಸಪೋಸ್ ನೆಕ್ಸ್ಟ್ ಟೈಮ್ ಇದು ಕ್ವಶನ್ ಏನಾರ ಅಪಿಯರ್ ಆತಂದ್ರೆ, ಯಾಕಂದ್ರೆ ಗೊತ್ತ್ರಿ ಕೆಲವೊಂದ್ಸಲ ಕ್ವಶನ್ಸ್ ರಿಪೀಟ್ ಆಗ್ತಾವ. ಫೈನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ಒಂದು ಕ್ವಶನ್ ಸಿಂಪಲ್ ಇತ್ರಿ, ಮಾಡ್ಬೋದಿತ್ತು ನಾವು, ಹೌದಾ? ಸೊ ಇಲ್ಲಿ ಎಷ್ಟು ಝೀರೋಸ್ ಬರ್ತಾವ ಅಂತ ಕೇಳ್ತಾನ್ರಿ.
ಸೊ ಒಂದು ಸಿಂಪಲ್ ಕಾನ್ಸೆಪ್ಟ್ ನೆನಪಿಟ್ಕೋರಿ, ಒಂದು 0 ನಿಮಗೆ ಸಿಗ್ಬೇಕಂದ್ರ ಒಂದು 2 ಮತ್ತ ಒಂದು 5 ಗುಣಾಕಾರ ಫಾರ್ಮ್ದಾಗ ಇರ್ಬೇಕ್ರಿ. ಓಕೆ, ಅಂದ್ರೆ ಸಪೋಸ್ ಈಗ 2 2 ಮತ್ತ 2 5 ಅದಾವ ಅಂತ ತಿಳ್ಕೊರಿ. ಓಕೆ, 2 2 ಮತ್ತ 2 5 ಅದಾವ ಅಂತ ತಿಳ್ಕೊರಿ. ಸೊ ಇಲ್ಲಿ ಎಷ್ಟು ಬರ್ತಾವ್ರಿ? 2 zeros ಬರ್ತಾವ್ರಿ. ಓಕೆ, ಅಂದ್ರೆ ಒಂದು 2 ಮತ್ತು ಒಂದು 5 ಪೇರ್ ನಿಮಗ ಒಂದು 0ನ ಕೊಡ್ತೈತ್ರಿ. ಓಕೆ, ಈಗ ಒಂದು ಸಿಂಪಲ್ ಕ್ವಶನ್ ನಾನು ಹೇಳ್ತೇನ್ರಿ. ಈಗ ಸಪೋಸ್ ಇದು 2 ಇಂಟು 2 ಇಂಟು 2 ಇಂಟು 2 ಓಕೆ ಇಂಟು 5 ಒಂದು ಕೊಟ್ಟಿನ ಅಂತ ತಿಳ್ಕೊರಿ ಎಕ್ಸಾಂಪಲ್. ಸೊ ಒಂದು 2 ಮತ್ತು ಒಂದು 5 ಇದು ಒಂದು 0 ಕೊಡ್ತೈತ್ರಿ. ಈ ಒಂದು 5 ಮತ್ತು ಈ ಒಂದು 2 ನಮಗೆ ಏನ್ ಕೊಡ್ತೈತ್ರಿ? ಇದು ಒಂದು 0 ಕೊಡ್ತೈತ್ರಿ. ಈ ಉಳಿಕಿದ್ದು 2 ಏನು ಎಕ್ಸ್ಟ್ರಾ ಐತೆ ಅದನ್ನ ಬಿಟ್ಟು ಬಿಡ್ರಿ. ಅಂದ್ರೆ ಇಲ್ಲಿದಿಂತ ಒಂದು ಸಿಂಪಲ್ ಕನ್ಕ್ಲೂಷನ್ ನಾವು ಏನ್ ತೆಗಿಬಹುದಪ್ಪ ಅಂತಂದ್ರ, ಒಂದು 2 ಒಂದು 5 ಸೇರಿ ನಮಗ್ ಒಂದು 0 ಕೊಡ್ತೈತಿ. ಸೊ ಆ ಪೇರ್ ಮಾಡ್ಕೋತ ಹೋಗೋದಕ್ಕಿಂತ ಈ 2 ಮತ್ತು 5 ಒಳಗಡೆ ಯಾವ ಕಡಿಮೆ ನಂಬರ್ದಾಗ ಅದಾವ ನೋಡ್ರಿ. ಸೊ ಕಡಿಮೆ ನಂಬರ್ದಾಗ ಯಾವ ಅದಾವ್ರಿ? ಇಲ್ಲಿ 5 ಅದಾವ್ರಿ. ಅಷ್ಟ್ ನಂಬರ್ ಆಫ್ zeros ಇರ್ತಾವ್ರಿ. ಈಗ ಇಲ್ಲಿ ನೀವು ನೋಡುದಾದ್ರ ಇಲ್ಲಿ 5 ಎಷ್ಟು ಅದಾವ್ರಿ? ಇಲ್ಲಿ 2 5 ಅದಾವ್ರಿ. 2 ಬಹಳ ಅದಾವ್ರಿ ಇಲ್ಲಿ. ಸೊ ಯಾವ್ದು ಕಡಿಮೆ ಅದಾವ್ರಿ? 5 ಕಡಿಮೆ ಅದಾವ್ರಿ. ಸೊ ಅವು ಎಷ್ಟು ಇರ್ತಾವ ನೋಡ್ರಿ, ಅಷ್ಟ್ ನಂಬರ್ ಆಫ್ zeros. ಸೊ ಇಲ್ಲಿ 2 zeros ಅದಾವ, 2 5 ಅದಾವ್ರಿ. ಅಂದ್ರೆ ಇಲ್ಲಿ 2 zeros ಆಗ್ತಾವ್ರಿ. ಯಾವುದು? ಈ ಈಕ್ವೇಶನ್ ಒಳಗೆ ಹೇಳಾಕತ್ತೈತ್ರಿ. ಇನ್ನು ಕ್ವಶನ್ ಬಂದಿಲ್ಲ ನಾನು, ರೈಟ್? ಓಕೆ, ಸೊ ಈಗ ಕ್ವಶನ್ ಒಳಗೆ ನಾವು ಸಾಲ್ವ್ ಮಾಡೋದಾದ್ರೆ ಸ್ವಲ್ಪ ಇದನ್ನ ಪಾರ್ಟ್ ತೆಗಿತೀನ್ರಿ. ಕಾನ್ಸೆಪ್ಟ್ ಅರ್ಥ ಆತ ಅಂತ ಅನ್ಕೊಂಡಿನ್ರಿ. ಈ ಕಾನ್ಸೆಪ್ಟ್ ಸಿಂಪಲ್ ದಾಗ ಹೇಳ್ಬೋದಾಗಿತ್ತು ಅಂತ ಹೇಳಿ ನಾನು ಇಲ್ಲಿ ಡಿಸ್ಕಷನ್ ಮಾಡೀನ್ರಿ. ಈಗ ಇಲ್ಲಿ ಸೊಲ್ಯೂಷನ್ ನೋಡ್ರಿ. ಈಗ ಇದನ್ನ ನಾನು 2�300 ಅಂತ ತಗೊಳ್ಳೋಣ್ರಿ. ಆಮೇಲೆ ಇದು 5�600 ಅಂತ ತಗೊಳ್ಳೋಣ್ರಿ. ಬಟ್ ಇದನ್ನೊಂದು ಸ್ವಲ್ಪ ಅಬ್ಸರ್ವ್ ಮಾಡ್ರಿ. 4:400 ಐತಿ. ನಾನು ಇಲ್ಲಿ ಬೇಕಾದ್ರೆ ಸೈಡಿಗೆ ತೋರಿಸ್ತೀನಿ ನಿಮ್ಗೆ. 4:400 ಐತ್ರಿ ಅದ. ಸೊ ಇದನ್ನ ಹಿಂಗ್ ಬರ್ಕೋಬಹುದೇನ್ ನೋಡ್ರಿ. 4 ಅಂದ್ರೆ 2 ಸ್ಕ್ವೇರ್. ಓಕೆ, ಇದು 4 ಆತ್ರಿ. ಅಂದ್ರೆ ಈ 4 ಬದಲಾಗಿ ನಾ 2 ಸ್ಕ್ವೇರ್ ಅಂತ ಬರ್ಕೊಂಡೇನ್ರಿ. ಸೊ 4 ಮೇಲ್ಗಡೆ 400 ಏನೈತ್ಲ ಅದನ್ನ ಆಸ್ ಇಟ್ ಇಸ್ ಇಟ್ಟು ಬಿಡ್ತೇನೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಏನಾಗ್ತೈತ್ರಿ? ಈ 2 ಇಲ್ಲಿ ಮಲ್ಟಿಪ್ಲೈ ಆಗಿ ಇದು 2:800 ಆಗ್ತೈತ್ರಿ. ಓಕೆ, ಅಂದ್ರೆ ಇದ ಪಾರ್ಟ್ ನಾ ಏನಂತ ಮಾಡ್ಬೋದು? ಇಲ್ಲಿ 2:800 ಅಂತ ಮಾಡ್ಬೋದು. ಈಗ ಇಲ್ಲಿ ಅಬ್ಸರ್ವ್ ಮಾಡ್ರಿ. ನಮ್ಮ ಕಡೆ ಈಗ ಸಪೋಸ್ ಇಲ್ಲಿ 2 800 ಅದಾವ್ರಿ, ಇಲ್ಲಿ 2 300 ಅದಾವ್ರಿ. ಅಂದ್ರೆ ಟೋಟಲ್ 2 ಎಷ್ಟ್ ಅದಾವು ಅಂತ ನೋಡಿದಾಗ 1102 ಅದಾವ್ರಿ. 2ಗಳು ಎಷ್ಟ್ ಅದಾವ್ರಿ? 1100 ಅದಾವ್ರಿ. ಬಟ್ 5 ಎಷ್ಟ್ ಅದಾವ್ರಿ? 5 ಬರೀ 600 ಅದಾವ್ರಿ. ಸೊ ಆಗಲೇ ನಾವು ಏನ್ ಕಲ್ತೀವಿ? ಒಂದು 2 ಮತ್ತು ಒಂದು 5 ಸೇರಿ ಒಂದು 0 ಮಾಡ್ತೈತಿ. ಹೌದಾ? ಈಗ 10 2 ಅದಾವ್ರಿ. 2ಗಳು ಎಷ್ಟ್ ಅದಾವ್ರಿ? 10 ಅದಾವ್ರಿ. ಬಟ್ 5ಗಳು 2 ಅದಾವ್ರಿ. ಹಂಗಾರೆ ಎಷ್ಟು zeros ಆಗ್ತಾವ್ರಿ? 2 zeros ಆಗ್ತಾವ್ರಿ. ಸೊ ಅದಕ್ಕೆ ನಾ ಸಿಂಪಲ್ ಕನ್ಕ್ಲೂಷನ್ ಏನ್ ಕೊಟ್ನಿ? ಈ 2 ಮತ್ತು 5 ಒಳಗಡೆ ಪೇರಿಂಗ್ ಮಾಡ್ಬೇಕಾದ್ರೆ ಯಾವ್ದು ಕಡಿಮೆ ನಂಬರ್ಸ್ ದಾಗ ಅದಾವ ನೋಡ್ರಿ. ಸೊ ಯಾವ್ದು ಕಡಿಮೆ ನಂಬರ್ಸ್ ದಾಗ ಎಷ್ಟ್ ಇರ್ತಾವ ನೋಡ್ರಿ, ಅಷ್ಟು ನಂಬರ್ ಆಫ್ zeros ಆಗ್ತಾವ ಅಂತ ಹೇಳಿದ್ರಿ. ಅದಕ್ಕೆ ನಾ ಎಕ್ಸಾಂಪಲ್ ಕೊಟ್ನಿ. ಸೊ ಆಕ್ಚುಲಿ ಇಷ್ಟು ಮಾಡೋದು ಅವಶ್ಯಕತೆ ಇರ್ಲಿಲ್ರಿ. ಇಲ್ಲಿದಿಂತ ನೀವು ಹೇಳ್ಬೋದಾಗಿತ್ತು. ಇದು ನಾನು ಸ್ವಲ್ಪ ಇಲಾಬ್ರೇಟ್ ಮಾಡಿನಷ್ಟ. ನೀವು ಅದನ್ನ ಇಲ್ಲೇ ಕ್ವಶನ್ ನೋಡಿ ಹೇಳ್ಬೋದಾಗಿತ್ತು. ಸೊ ಏನಪ್ಪಾ ಅಂದ್ರ ಈ ಪಾರ್ಟ್ ದಿಂತ ನೀವು ಏನ್ ತಿಳ್ಕೊಬಹುದು ಅಂತಂದ್ರ, ಇಲ್ಲಿ 2ಗಳು ಬಾಳ ಅದಾವ್ರಿ. ಕಡಿಮೆ ಯಾವ್ದಾವ್ರಿ? 5 ಕಡಿಮೆ ಅದಾವ್ರಿ. ಎಷ್ಟ್ ಅದಾವ್ರಿ? 600 ಅದಾವ್ರಿ. ಹೌದಲ್ರಿ? 5 ಎಷ್ಟ್ ಅದಾವ್ರಿ? 600 ಅದಾವ್ರಿ. ಸೊ ಎಷ್ಟು ನಂಬರ್ ಆಫ್ zeros ಆಗ್ತಾವ್ರಿ? ಇಲ್ಲಿ 600 ನಂಬರ್ ಆಫ್ zeros. ರೈಟ್? ಓಕೆ, ಸೊ ಐ ಹೋಪ್ ದಿಸ್ ಪಾರ್ಟ್ ಇಸ್ ಕ್ಲಿಯರ್. ರೈಟ್? ಸೊ ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ್ರಿ. ನೆಕ್ಸ್ಟ್ ಇದು ಒಂದು ಒಳ್ಳೆ ಕ್ವಶನ್ ಇತ್ರಿ. ನಾನು ಇವತ್ತು ಬೆಳಿಗ್ಗೆ ಕ್ಲಾಸ್ ಒಳಗಡೆ ಇದನ್ನ ಡಿಸ್ಕಸ್ ಮಾಡ್ಬೇಕಾದ್ರೆ ನಾನು ಕೇಳಿನ್ರಿ ಅವ್ರಿಗೆ, ಸ್ಟೂಡೆಂಟ್ಸಿಗೆ ಒಂದು 2-3 ಜನ ಬರ್ದಿದ್ರಿ. ಸೊ ಅವ್ರು ಹೇಳಿದ್ರು, ಸರ್ x is a positive integer such that ಇಲ್ಲಿ 2x plus 91 okay is perfectly divisible by x, then the number of possible values of x ಅಂದ್ರೆ x ದು ಎಷ್ಟು ಸಾಧ್ಯತೆಗಳು ಅದಾವ ಅಂತ ಕೇಳ್ತಾನ್ರಿ. ಸೊ ಇದು ಒಂದು ನಂಬರ್ ಐತ್ರಿ. x ಒಂದು ಇಂಟೀಜರ್ ಐತಿ, ಪಾಸಿಟಿವ್ ಇಂಟೀಜರ್ ಐತಿ.
ಸೊ ಎಕ್ಸ್ ಈ ಪೂರಾ ನಂಬರ್ನ ಎಕ್ಸ್ ಭಾಗ ಮಾಡ್ತೈತ್ರಿ. ಓಕೆ, ಈ ಪೂರಾ ನಂಬರ್ನ ಎಕ್ಸ್ ಭಾಗ ಮಾಡ್ತೈತ್ರಿ. ಸೊ ಹಂಗಾರ ಎಕ್ಸ್ ಸಾಧ್ಯತೆಗಳು ಎಷ್ಟದವು ಅಂತ ಕೇಳ್ತಾನವ, ಹೌದ್ರಿ. ಸೊ ಒಬ್ಬ ಸ್ಟೂಡೆಂಟ್ ಏನಂದ್ರಿ, ಸರ್ ನಾ ಏನ್ ಮಾಡೀನಂತಂದ್ರ 1ದಿಂದ 9 ನಂಬರ್ಸ್ ಬರ್ದೇನ್ರಿ. 1 2 3 4 ಹಿಂಗ 9 ನಂಬರ್ಸ್ ಬರ್ದೇನ್ರಿ. ಬರದ್ ಏನ್ ಮಾಡೀನಂತಂದ್ರ ಆ 1ನ ಇಲ್ಲಿ ಬರ್ದೇನ್ರಿ, ಇದನ್ನ ಸಿಂಪ್ಲಿಫೈ ಮಾಡಿ 1ರಲ್ಲೇ ಭಾಗ ಆಕೈತಿಲ್ ನೋಡಿನಿ, ಅದನ್ನ ಸರ್ಕಲ್ ಮಾಡೀನ್ರಿ. ಆಮೇಲೆ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೀನ್ರಿ. ಸೊ ಹಿಂಗ್ ಮಾಡ್ಕೋತ ಹೋದಾಗ ಸೊ ನಾನು ಅಬ್ಸರ್ವ್ ಮಾಡೀನ್ರಿ, ಒಂದ್ 2 ನಂಬರ್ಸ್ ಬರ್ತಾವ್ರಿ ಅಂತೇಳಿ. ಸೊ 2 ಅಂತೇಳಿ ಮಾರ್ಕ್ ಮಾಡಿದಾನ್ರಿ. ಬಟ್ ಕ್ವಶನ್ ಹಂಗಿಲ್ಲ ಡಿಯರ್ ಸ್ಟೂಡೆಂಟ್ಸ್. ಸಿ ಇಲ್ಲಿ ಎಕ್ಸ್ ಒಂದು ಪಾಸಿಟಿವ್ ಇಂಟೀಜರ್ ಐತಂತ ಹೇಳ್ಯಾನ್ರವ. ಬಟ್ ಅದು ಪಾಸಿಟಿವ್ ಇಂಟೀಜರ್ ಐತಲ್ಲ, ಬಟ್ ಅದು ಸಿಂಗಲ್ ಡಿಜಿಟ್ ಐತಂತ ಏನ್ರಿ ಹೇಳ್ಯಾನೇನ್ರಿ? ಇಲ್ಲ. ಸೊ ಅವಂದ ಅಪ್ರೋಚ್ ಏನೈತ್ರಿ, ರಾಂಗು ಐತಿ ಪ್ಲಸ್ ಲೆಂದಿನೂ ಐತ್ರಿ. ಸೊ ಇಲ್ಲಿ ಏನಾತ್ ನೋಡ್ರಿ, ಇಲ್ಲಿ ಟೈಮು ವೇಸ್ಟ್ ಆತ್ರಿ. ಆಮೇಲೆ ಆ ಟೈಮ್ ಸ್ಪೆಂಡ್ ಮಾಡಿ ನಾವು ಕ್ವಶನ್ ಏನ್ ಸಾಲ್ವ್ ಮಾಡೀವಿ ನೋಡ್ರಿ, ಅದು ವರ್ತು ಆಗ್ಲಿಲ್ರಿ. ಸೊ ಅದಕ್ಕನ ಯೂಶುವಲಿ ಸ್ಟೂಡೆಂಟ್ಸ್ ಏನ್ ಹೇಳ್ತೇನ್ರಿ, ಫಸ್ಟ್ ನೀವ್ ಏನ್ ಕ್ವಶನ್ ಪೇಪರ್ನ ಅಟೆಂಡ್ ಮಾಡ್ತೀರಿ ನೋಡ್ರಿ, ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗ್ತಿತ್ತು ಅಂತ ತಿಳ್ಕೊರಿ, ಆ ಕ್ವಶನ್ ನ ಬೆಟರ್ ನೀವು ಲಾಸ್ಟಿಗೆ ಇಟ್ಕೋರಿ. ಸೊ ಡೋಂಟ್ ಕಿಲ್ ಯುವರ್ ಟೈಮ್. ಯಾಕಂದ್ರೆ ಮುಂದೆ ಇರುವಂತ ಕ್ವಶನ್ಸ್ ನ ನೀವು ಇನ್ನೂ ನೋಡಿರಂಗಿಲ್ರಿ. ಮುಂದೆ ಇರುವಂತ ಕ್ವಶನ್ಸ್ ಕೆಲವೊಂದು 1 ಮಿನಿಟ್ನಾಗ ಸಾಲ್ವ್ ಮಾಡುವಂತ ಇರ್ತಾವ್ರಿ, ರೈಟ್. ಸೊ ಡೋಂಟ್ ಕಿಲ್ ಯುವರ್ ಟೈಮ್ ಇನ್ ದಿ ಎಕ್ಸಾಮ್. ಸೊ ಈ ಅಪ್ರೋಚ್ ಅಥವಾ ಈ ಪ್ರಾಬ್ಲಮಿಗೆ ಅಪ್ರೋಚ್ ಹೆಂಗ್ ಕೊಡ್ಬೋದ್ರಿ? ಓಕೆ, ಸೊ ನಾನೇನ್ ಹೇಳ್ತೇನೆ ನೋಡ್ರಿ, ಇಲ್ಲಿ ಈಗಿಲ್ಲಿ 2x + 91 ಡಿವೈಡೆಡ್ ಬೈ x ಐತಲ್ಲ. ಸೊ ಇದನ್ನ x ನ ನಾವ್ ಏನ್ ಮಾಡೋಣ್ರಿ, ಇದನ್ನ ಸ್ಪ್ಲಿಟ್ ಮಾಡೋಣ್ರಿ. ಈಗ ನಿಮಗೆ ಇದು ಗೊತ್ತೈತ್ರಿ, a + b ಡಿವೈಡೆಡ್ ಬೈ c ಇತ್ತಂತ ತಿಳ್ಕೊರಿ. ಇದನ್ನ ನಾವು ac + b / c ಅಂತ ಬರ್ಕೋಬಹುದ್ರಿ. a/c + b/c ಅಂತ ಬರ್ಕೋಬಹುದು. ಹಂಗ ನಾ ಇದನ್ನ 2x ಡಿವೈಡೆಡ್ ಬೈ x ಪ್ಲಸ್ 91/x ಅಂತ ನಾ ಬರ್ಕೋತೇನ್ರಿ. ಸೊ ಇಲ್ಲಿ x ಕ್ಯಾನ್ಸಲ್ ಆತ್ರಿ. ಸೊ ಇಲ್ಲಿ ನನಗೆ ಏನ್ ಉಳಿತೈತಿ ನೋಡ್ರಿ, 2 + 91/x ಅಂತ ಉಳಿತೈತಿ. ಇದು ಬಹಳ ಇಂಪಾರ್ಟೆಂಟ್ ರಿಲೇಷನ್ ನನಗೆ ಇಲ್ಲಿ ಬಂದೈತ್ರಿ. ಈಗ ನಾ ಹೇಳೋದನ್ನ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಇದು 2 ಬಿಟ್ಟು ಬಿಡ್ರಿ, ಇದನ್ನ ಇಷ್ಟ ಅಬ್ಸರ್ವ್ ಮಾಡ್ರಿ. ಇಲ್ಲಿದಿಂತ್ರ ನನಗೆ ಏನು ಗೊತ್ತಾಗ್ತದೆ ಗೊತ್ತೇನ್ರಿ, ಅಥವಾ ಇಲ್ಲಿ ಈ ಪರ್ಟಿಕ್ಯುಲರ್ ಫ್ರಾಕ್ಷನ್ ದಿಂತ್ರ ನನಗೆ ಏನ್ ಅರ್ಥ ಆಗತ್ತದ ಗೊತ್ತೇನ್ರಿ? ಎಕ್ಸ್ ಯಾವ್ದು ನಂಬರ್ ಐತಿ ಅಂತಂದ್ರ, ಅಥವಾ ಎಕ್ಸ್ ಪಾಸಿಬಿಲಿಟಿ ಏನೈತಿಪಾ ಅಂತಂದ್ರ, ಎಕ್ಸ್ ಜಾಗದಾಗ ಯಾವ ನಂಬರ್ಸ್ ಬರ್ತಾವಂದ್ರ, ಯಾವೆಲ್ಲಾ ಸಂಖ್ಯೆ 91ನ್ನ ಪೂರ್ಣ ಭಾಗ ಮಾಡ್ತಾವ ನೋಡ್ರಿ, ಅವೆಲ್ಲಾ ವ್ಯಾಲ್ಯೂಸ್ ಎಕ್ಸ್. ಆಲ್ ದೋಸ್ ನಂಬರ್ಸ್ ವಿಚ್ ವಿಲ್ ಡಿವೈಡ್ 91 ಕಂಪ್ಲೀಟ್ಲಿ ಆರ್ ದಿ ಪಾಸಿಬಲ್ ನಂಬರ್ಸ್. ಅದಕ್ಕೆ ನಾವು ಇಂಗ್ಲಿಷ್ ಒಳಗ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಅಂದ್ರ 91ರದ್ದು ಎಷ್ಟು ಫ್ಯಾಕ್ಟರ್ಸ್ ಅದ ನೋಡ್ರಿ, ಅಷ್ಟು ನಿಮ್ದು ಆನ್ಸರ್ ಐತಿ. ಸಿಂಪಲ್. ಯಾವೆಲ್ಲ ಸಂಖ್ಯೆ 91ರನ್ನ ಪೂರ್ಣ ಭಾಗ ಮಾಡ್ತೈತಿ. ಓಕೆ, ಸೊ ಸಿಂಪಲ್ ಆಗಿ ಈಗ 91ರನ್ನ ಯಾವೆಲ್ಲ ಸಂಖ್ಯೆ ಭಾಗ ಮಾಡ್ತಾವ್ರಿ? ಹೌದಾ, ಒಂದಂತರೂ ಭಾಗ ಮಾಡತೈತ್ರಿ, ಡೈರೆಕ್ಟ್ಲಿ 7 ಭಾಗ ಮಾಡ್ತೈತ್ರಿ, 13 ಭಾಗ ಮಾಡ್ತೈತ್ರಿ, ಆಮೇಲೆ 91 ಭಾಗ ಮಾಡ್ತೈತ್ರಿ. 91/91 ಮಾಡಿದ ಭಾಗ ಆಗ್ತೈತ್ರಿ. ಸೊ ಟೋಟಲ್ ಎಷ್ಟು ಅದಾವ್ರಿ? 4 ಪಾಸಿಬಿಲಿಟೀಸ್. ಸೊ ಇದರದ ಕರೆಕ್ಟ್ ಆನ್ಸರ್ ಏನಾಕತ್ರಿ? 4. ಓಕೆ, ಸೊ ಅದರದ ಹಿಂಟ್ ನಮಗೆ ಏನೈತಲ್ಲ ಈ ಪರ್ಟಿಕ್ಯುಲರ್ ಪಾರ್ಟ್ ದ ನಮಗೆ ಸಿಕ್ಕೈತ್ರಿ, ರೈಟ್. ಓಕೆ, ಚಲೋ ಮುಂದಿನ ಕ್ವಶನ್ ಹೋಗೋಣ್ರಿ. ಇದು ಒಂದು ಈಸಿ ಕ್ವಶನ್ ಇತ್ರಿ, ಒಳ್ಳೆ ಕ್ವಶನ್ ಇತ್ತು, ರೈಟ್. ಸೊ ಡೈಮಂಡ್ ಪ್ರೈಸ್ ಈಸ್ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ಇಟ್ಸ್ ವೇಟ್. ಅಂದ್ರ ಡೈಮಂಡ್ ಪ್ರೈಸ್ ಏನೈತಲ್ಲ ಅದರದ ರೇಟ್ ಏನೈತ್ ನೋಡ್ರಿ, ಅದರದ ತೂಕ, ವೇಟಿಗೆ ಓಕೆ ಪ್ರಪೋರ್ಷನಲ್, ಸ್ಕ್ವೇರ್ ಆಫ್ ದಿ ವೇಟ್ ಅದಕ್ಕೆ ಪ್ರಪೋರ್ಷನಲ್ ಐತೆ ಅಂತ ಹೇಳ್ತಾನ್ರಿ. ಓಕೆ, ದ ಡೈಮಂಡ್ ಬ್ರೋಕ್ ಇಂಟು 4 ಪೀಸಸ್ ವಿತ್ ದಿ ವೇಟ್ ಇನ್ ದಿ ರೇಷಿಯೋ. ಅಂದ್ರೆ ಏನಾಗೈತ್ರಿ, ಒಬ್ಬ ವ್ಯಕ್ತಿ ಅದನ್ರಿ, ಒಬ್ಬ ಮರ್ಚೆಂಟ್ ಅದನ್ನ, ಅವನ ಕಡೆ ಒಂದು ಡೈಮಂಡ್ ಐತ್ರಿ. ಸೊ ಅದು ಡೈಮಂಡ್ ಬಿದ್ದ 4 ಪೀಸಸ್ ಆಗೈತ್ರಿ. ಸೊ ಹೆಂಗ ಪೀಸಸ್ದಾಗ ಆಗೈತಂದ್ರ ಎಕ್ಸಾಂಪಲ್ ಹೇಳತ್ತೇನ್ರಿ, ಒಂದು ಪೀಸ್ದಾಗ 1 ಗ್ರಾಮ್ ಐತ್ರಿ, ಇನ್ನೊಂದು ಪೀಸ್ದಾಗ 2 ಗ್ರಾಮ್ ಐತಿ ಎಕ್ಸಾಂಪಲ್ ಗೆ. ಓಕೆ, ಸೊ ಇನ್ನೊಂದು ಪೀಸಿಗೆ 3 ಗ್ರಾಮ್ ಐತಿ, ಇನ್ನೊಂದು ಪೀಸ್ ಏನೈತಲ್ಲ 4ನೇ ಪೀಸ್ ಅದ 4 ಗ್ರಾಮ್ ಐತಿ. ಈ ರೀತಿ ಅದು ಹೊಡೆದೈತ್ರಿ. ಓಕೆ, ಸೊ ಈಗ ಏನ್ ಹೇಳ್ತಾನ, ದೇರ್ ಫೋರ್ ದ ಮರ್ಚೆಂಟ್ ಗಾಟ್ 70,000 rupees ಲೆಸ್. ಅಂದ್ರೆ ಇದ್ರ ಅರ್ಥ ಏನ್ರಿ, ಸಪೋಸ್ ಅದು ಒಡೆದಿರ್ಲಿಲ್ಲ ಅಂತ ಅನ್ಕೋರಿ, ಎಕ್ಸಾಂಪಲ್ ಒಡೆದಿರ್ಲಿಲ್ಲ ಅಂತಂದ್ರ ಅದರದ್ದು ಬೆಲೆ ಇನ್ನೂ ಹೆಚ್ಚಿಗೆ ಆಗ್ತಿತ್ತು.
ಬಟ್ ಅದು ಒಡೆದಿರೋದಿಂತ್ರ ಪ್ರತಿಯೊಂದು ಪೀಸ್ ಅವನು ಮಾರಾಟ ಮಾಡಿದಾನ್ರಿ. ಸೊ ಪ್ರತಿಯೊಂದು ಪೀಸ್ ನ ಮಾರಾಟ ಮಾಡಿದಾಗ ಅವನಿಗೊಂದು ಏನ್ ಬೆಲೆ ಬಂದೈತಿ, ಅಥವಾ ಈ ಒಡಿಲಾರದಂತ ಡೈಮಂಡ್ ನ ಮರಿದಾಗ ಏನೊಂದು ಬೆಲೆ ಬರ್ತೈತಿ, ಇದ್ರದ್ದು ವ್ಯತ್ಯಾಸ ಏನೈತಲ್ಲ ಅದು 70,000 ಐತಿ ಅಂತ ಹೇಳ್ತಾನೆ. ಒಡಿಲಾರ್ದ ಮಾರಿದಾಗ ಏನ್ ಅಮೌಂಟ್ ಬರ್ತೈತ್ರಿ, ಆಮೇಲೆ ಒಡದ ಮೇಲೆ ಪ್ರತಿಯೊಂದು ಪೀಸ್ ಮಾರಿದಾಗ ಟೋಟಲ್ ಅದ್ರದ್ದು ಮೊತ್ತ ಎಷ್ಟೈತಿ, ಇದ್ರದ್ದು ವ್ಯತ್ಯಾಸ ನೀವು ತೆಗದ್ರಿ ಅಂತ ತಿಳ್ಕೊರಿ. ಸೊ ಅದ್ರದ್ದು ವ್ಯತ್ಯಾಸ 70,000 ಬರ್ತೈತಿ ಅಂತ ಹೇಳ್ತಾನ್ರಿ. ಹಂಗಾದ್ರೆ ದ ಒರಿಜಿನಲ್ ಪ್ರೈಸ್ ಆಫ್ ದಿ ಡೈಮಂಡ್, ಸೊ ಹಂಗಾದ್ರೆ ಅದು ಒಡಿಲಾರ್ದಂತ ಡೈಮಂಡ್ ಏನೈತಲ್ಲ ಅದರದ್ದು ಬೆಲೆ ಎಷ್ಟು ಅಂತ ಕೇಳ್ತಾನೆ. ಸೊ ಇದನ್ನ ಏನ್ ಮಾಡೋಣ್ರಿ, ಬಹಳ ಸಿಂಪಲ್ ಆಗಿ ಮಾಡೋಣ್ರಿ, ಬಹಳ ಕಾಂಪ್ಲಿಕೇಟೆಡ್ ಮಾಡೋದು ಬೇಡ್ರಿ, ಸಿಂಪಲ್ ಐತಿ, ಸಿಂಪಲ್ ಆಗಿ ಇಡೋಣ್ರಿ. ಹೌದಾ, ರೈಟ್. ಸೊ ಈಗ ಇದು ವೇಟ್ ದಾಗ ನೋಡ್ರಿ, ಇಲ್ಲಿ ವೇಟ್ ದಾಗ ಇದ್ರದ್ದು ವೇಟ್ ಎಷ್ಟೈತ್ರಿ, ಇಲ್ಲಿ 1:2:3:4 ಕರೆಕ್ಟ್. ಅಂದ್ರೆ ಇದನ್ನ ಟೋಟಲ್ ನಾವು ಆಡ್ ಮಾಡಿದೀವಿ ಅಂತ ತಿಳ್ಕೊರಿ. ಸೊ 3 ಓಕೆ, ಆಮೇಲೆ 4 7 ಮತ್ತು 3 10 ಆತ್ರಿ. ಅಂದ್ರೆ ಇದ್ರ ಅರ್ಥ ಏನ್ರಿ, ಎಕ್ಸಾಂಪಲ್ ಹೇಳತ್ತೇನ್ರಿ ನಾನು. ಇದನ್ನ ನಾವು ಯೂಶುವಲಿ ರೇಷೋದಾಗ ಅಂತಿದ್ದಾಗ ನಾವು ಯೂನಿಟ್ಸ್ ದಾಗ ಮಾತಾಡ್ತೀವಿ. ಹೌದಾ, ಸೊ ಇದು 10 ಯೂನಿಟ್ಸ್ ಅದರದ್ದು ಟೋಟಲ್ ವೇಟ್ ಇತ್ರಿ ಮೊದಲು, ಒಡೆಯೋಕ್ಕಿಂತ ಮೊದಲು. ಓಕೆ, ಸೊ 10 ಯೂನಿಟ್ಸ್ ಇತ್ರಿ ಅಥವಾ 10 ಗ್ರಾಮ್ಸ್ ಇತ್ತಂತನೂ ನೀವು ತಿಳ್ಕೊಬಹುದು, ಏನ್ ತೊಂದ್ರೆ ಇಲ್ಲ. ಸೊ ಇದು ವೇಟ್ ಐತ್ರಿ, ರೈಟ್. ಈಗ ಅವ್ನ ಏನ್ ಹೇಳ್ತಾನ್ರಿ, ಈ ವೇಟ್ ನ ಸ್ಕ್ವೇರ್ ಮಾಡಿದ್ರಿ ಅಂತ ತಿಳ್ಕೊರಿ, ಅದ್ರದ್ದು ಪ್ರೈಸ್ ನಿಮಗೆ ಸಿಗ್ತೈತಿ. ಸೊ ಇದ್ರದ್ದು ಸ್ಕ್ವೇರ್ ಮಾಡಿದ್ರ 1 ಆಕತ್ರಿ, ಅಂದ್ರೆ ಇದು ಪ್ರೈಸ್ ಐತ್ರಿ ಇದು. ಸೊ ಇದನ್ನು ಸ್ಕ್ವೇರ್ ಮಾಡ್ರಿ, ಇದು 4 ಆಕತ್ರಿ, ಇದನ್ನು ಸ್ಕ್ವೇರ್ ಮಾಡ್ರಿ 9 ಆಕತ್ರಿ, ಇದನ್ನು ಸ್ಕ್ವೇರ್ ಮಾಡ್ರಿ 16 ಆಕತ್ರಿ. ಕರೆಕ್ಟ್. ಅಂದ್ರೆ ಇದನ್ನ ನೀವು ಟೋಟಲ್ ಮಾಡಿದಿರಿ ಅಂತ ತಿಳ್ಕೊರಿ. ಸೊ ಇದು 16 + 4 20, ಇದು 30. ಸೊ ಈಗ ಏನಾತ್ರಿ, ಇದು 30, ಅದರದ್ದು ಪ್ರೈಸ್ 30 ಆತ್ರಿ. ಅಂದ್ರ ಒಡಿಯೋಕ್ಕಿಂತ ಮುಂಚೆ ಅದ್ರದ್ದು ವೇಟ್ ಎಷ್ಟಿತ್ತು ಅಂತ ಹೇಳಿನ್ರಿ ನಾನು, 10 ಯೂನಿಟ್ಸ್ ಇತ್ರಿ ಅಥವಾ 10 ಗ್ರಾಮ್ಸ್ ಇತ್ತಂತ ತಿಳ್ಕೊರಿ. ಈಗ 10 ಗ್ರಾಮ್ಸ್ ಐತಂದ್ರ ಅದರದ್ದು ಪ್ರೈಸ್ ಎಷ್ಟಾಗಿರ್ಬೋದಿತ್ರಿ, ಇದ್ರದ್ದು ಸ್ಕ್ವೇರ್. ಸೊ ಇದ್ರದ್ದು ಸ್ಕ್ವೇರ್ ಎಷ್ಟಾಕತ್ರಿ, 100. ಓಕೆ, ಸೊ ಇದು 100 ಅಥವಾ 100 ರೂಪೀಸ್ ಅಂತ ತಿಳ್ಕೊಂಡ್ಬಿಡ್ರಿ ಹೋಲಿ. ಇದು ಒಡಿಲಾರ್ದಾಗ 100 ರೂಪೀಸಿಗೆ ಮಾರಾಟ ಆಕಿತ್ರಿ ಒಡಿಲಾರ್ದಾಗ. ಬಟ್ ಒಡದ ಮ್ಯಾಗ ಪ್ರತಿಯೊಂದು ಪೀಸ್ ನ ಅವ್ನ ಏನ್ ಮರಿದಾನಲ್ಲ, ಆ ಪ್ರತಿಯೊಂದು ಪೀಸ್ ಮರಿದಾಗ ಅವನಿಗೆ ಎಷ್ಟು ಬಂದೈತ್ರಿ, ಬರೀ 30 ರೂಪಾಯಿ ಅಷ್ಟ ಬಂದೈತ್ರಿ. ಸೊ ಹಂಗಾದ್ರೆ ಅವನಿಗೆ ಎಷ್ಟು ಲುಕ್ಸಾನ್ ಆತ್ ಹೇಳ್ರಿ, ಇಲ್ಲಿ 70 ಯೂನಿಟ್ ಲುಕ್ಸಾನ್ ಆತ್ರಿ ಅವನಿಗೆ, ಅಥವಾ 70 ರೂಪಾಯಿದು ಲುಕ್ಸಾನ್ ಆಗೈತೆ ಅಂತ ಅನ್ಕೋರಿ. ಅದನ್ನ ನಾವು ಯೂನಿಟ್ಸ್ ತಕಂತ ಕರಿತೀವಿ. ಸೊ ಅದ ವ್ಯಾಲ್ಯೂ ಅವನ ರಿಯಾಲಿಟಿ ಒಳಗೆ ಎಷ್ಟೈತೆ ಅಂತ ಕೇಳ್ತಾನ್ರಿ, 70,000 ಐತೆ ಅಂತ ಹೇಳ್ತಾನ್ರಿ, 70,000 ಐತೆ ಅಂತ ಹೇಳ್ತಾನೆ. ಓಕೆ, ಸೊ ಈ ಕ್ವಶನ್ ಏನ್ ಕೇಳೇನ್ರಿ, ಒರಿಜಿನಲ್ ಪ್ರೈಸ್ ಅಂದ್ರ ಈ 100 ಯೂನಿಟ್ ವ್ಯಾಲ್ಯೂ ಎಷ್ಟೈತೆ ಅಂತ ಫೈಂಡ್ ಮಾಡ್ಬೋದು. ಸೊ ಈಗ ಇಲ್ಲೇ ನೀವು ಕ್ಯಾನ್ಸಲ್ ಮಾಡಿದ್ರಿ ಅಂದ್ರೆ 1 ಯೂನಿಟ್ ವ್ಯಾಲ್ಯೂ ಎಷ್ಟ್ ಆಕತ್ರಿ, 1,000 ಆಕೈತ್ರಿ. ಸೊ 100 ಯೂನಿಟ್ ವ್ಯಾಲ್ಯೂ ಎಷ್ಟ್ ಆಕತ್ರಿ, 1,00,000 ಆಕೈತ್ರಿ. ಸೊ ಆನ್ಸರ್ ಏನ್ರಿ, 1,00,000. ಓಕೆ, ಸೊ ಇದ್ರದ್ದು ಕರೆಕ್ಟ್ ಆನ್ಸರ್ ಏನಾಗ್ತೈತ್ರಿ, 1,00,000 ರೂಪಾಯಿ ಆಗ್ತೈತಿ. ರೈಟ್. ಓಕೆ, ಸೊ ಈಸಿ ಇತ್ರಿ ಕ್ವಶನ್ ಇದು, ಏನ್ ಅಂತ ಪರಿ ಏನ್ ಟಫ್ ಏನ್ ಇರ್ಲಿಲ್ಲ. ಸ್ವಲ್ಪ ನಿಮ್ಗ ಬೇಸಿಕ್ ರೇಷೋದ ಒಂದ್ ಸ್ವಲ್ಪ ಬೇಸಿಕ್ ಅದು ಗೊತ್ತಿತ್ತಂದ್ರ ಮಾಡಬಹುದ್ರಿ. ರೈಟ್, ಚಲೋ ನೆಕ್ಸ್ಟ್ ಕ್ವಶನ್. ಹಾ, ಇದು ಸ್ವಲ್ಪ ಏನ್ ಅನ್ಬೋದು, ಸ್ವಲ್ಪ ಕ್ಯಾಲ್ಕುಲೇಟಿವ್ ಅನ್ಬೋದ್ರಿ, ಸ್ವಲ್ಪ ಲೆಂದಿ ಅನ್ಬೋದು, ಸ್ವಲ್ಪ ಬಾಳ ಏನಿಲ್ಲ. ಓಕೆ, ರೈಟ್. ಸೊ ಇಲ್ಲಿ ಏನಾಗೈತ್ರಿ, ಎ ವೆಲ್ದಿ ಮರ್ಚೆಂಟ್ ಹ್ಯಾಡ್ ಒನ್ಸ್ ಕಮ್ ಟು ಮೀಟ್ ತೆನಾಲಿ ರಾಮ, ಓಕೆ, ವಿತ್ ದಿ ಫಾಲೋಯಿಂಗ್ ಪ್ರಾಬ್ಲಮ್ಸ್. ಸೊ ಒಬ್ಬ ಮರ್ಚೆಂಟ್ ತೆನಾಲಿ ರಾಮ ಕಡೆ ಬಂದಾನ್ರಿ. ಸೊ ಅವನಿಗೆ 2 ಜನ ಮಕ್ಳು ಅದಾರ್ರಿ, ಆಮೇಲೆ ಟೋಟಲಿ 3 ಜನ ಅದಾರ್ರಿ, ಆರ್ಯ, ಸೀತಾ ಮತ್ತು ಸೋನು. ಓಕೆ, ಸೊ ಆರ್ಯ, ಸೀತಾ, ಸೋನು. ಓಕೆ, 3 ಜನ ಅದಾರ್ರಿ. ಫೈನ್. ಸೊ ಈಗ ಇಲ್ಲಿ ಏನೇನ್ ಹೇಳ್ತಾನ ನೋಡ್ರಿ. ಓಕೆ, ಏನ್ ಹೇಳ್ತಾನ್ರಿ, ಆರ್ಯ, ಸೀತಾ, ಸೋನು ಆತ್ರಿ. ಓಕೆ, ಶಿ ಹ್ಯಾಸ್ 7,000 ರೂಪೀಸ್ ಇನ್ ದಿ ಫಾರ್ಮ್ ಆಫ್ ಫಾರ್ಮ್. ಓಕೆ, ಸೊ ಫಾರ್ಮ್ ಎಷ್ಟೈತಂತ್ರಿ, 7,000 ರೂಪೀಸ್ ಐತಂತ್ರಿ. ನಾನು ಇಲ್ಲಿ ಸಾಲ್ವ್ ಮಾಡ್ತೀನಿ, ಸ್ವಲ್ಪ ಇದನ್ನ ಇಲ್ಲಿ ಸೈಡಿಗೆ ಬರೀತೀನಿ ನೋಡ್ರಿ. 7,000 ರೂಪೀಸ್ ಏನೈತಂತ ಹೇಳ್ತಾನ್ರಿ ಅವ, ಫಾರ್ಮ್. ಓಕೆ, ಫಾರ್ಮ್ ಐತಂತ ಹೇಳ್ತಾನ್ರಿ. ನೆಕ್ಸ್ಟ್ ಆಮೇಲೆ 1 ಹೌಸ್ ವರ್ತ್ 5,000 ರೂಪೀಸ್. 1 ಹೌಸ್ ವರ್ತ್ 5,000 ರೂಪೀಸ್. ಸೊ 5,000 ರೂಪಾಯಿದು ಏನೈತಂತ್ರಿ ಅವನ ಕಡೆ ಮನಿ ಐತಂತ್ರಿ, ಹೌಸ್. ರೈಟ್. ಓಕೆ, ನೆಕ್ಸ್ಟ್ 3 ಪಾರ್ಸಲ್ಸ್ ಆಫ್ ಲ್ಯಾಂಡ್ 3,000 ರೂಪೀಸ್ ಈಚ್. ಅಂದ್ರ 3 ಪಾರ್ಸಲ್ಸ್ 3,000 ರೂಪಾಯಿ. ಹಂಗ ಎಷ್ಟು ಪಾರ್ಸಲ್ಸ್ ಅದಾವಂತ್ರಿ, ಇಷ್ಟು ಪಾರ್ಸಲ್ದು ಲ್ಯಾಂಡ್ ಅದಾವಂತ್ರಿ. ಅರ್ಥ ಐತ್ರಿ. ನೆಕ್ಸ್ಟ್
ಸಮ್ ಗೋಲ್ಡ್ ಕಾಯಿನ್ಸ್ ಆಫ್ 100 rupees ಈಚ್. ಸೊ ಎಷ್ಟು ಗೋಲ್ಡ್ ಕಾಯಿನ್ಸ್ ಅದಾವ್ರಿ ಅದ್ರ ಬಗ್ಗೆ ಏನು ಕ್ಲಾರಿಟಿ ಕೊಟ್ಟಿಲ್ರಿ ಅವ್ರ. ಸೊ ನಾವೇನ್ ಮಾಡೋಣ್ರಿ, 100 ರೂಪಾಯಿದು ಗೋಲ್ಡ್ ಕಾಯಿನ್ಸ್ ಅಂತ್ರಿ. ಸೊ ಹಂಗ ಎನ್ ಕಾಯಿನ್ಸ್ ಅದಾವ ಅಂತ ಅನ್ಕೊಳ್ರಿ. ಓಕೆ, ಎಷ್ಟು ಕಾಯಿನ್ಸ್ ಅದಾವ ಗೊತ್ತಿಲ್ರಿ, ಬಟ್ ಎನ್ ಕಾಯಿನ್ಸ್ ಅದಾವ ಅಂತ ನಾವು ಅನ್ಕೊಳ್ಳೋರಿ. ಓಕೆ, ಸೊ ಇದಾತ್ರಿ. ರೈಟ್, ಇಲ್ಲಿ ಮುಂದೆ ನೋಡ್ರಿ, ಎ ಸಿಂಗಲ್ ಯೂನಿಟ್ ಆಫ್ ಗೋಲ್ಡ್ ಕಾಯಿನ್. ಓಕೆ, ಸಿಂಗಲ್ ಯೂನಿಟ್ ಆಫ್ ಗೋಲ್ಡ್ ಕಾಯಿನ್, ಸಿಂಗಲ್ ಪಾರ್ಸಲ್ ಆಫ್ ಲ್ಯಾಂಡ್ ಅಂಡ್ ಹೌಸ್ ಕೆನಾಟ್ ಬಿ, ಇದು ಸ್ವಲ್ಪ ಇಂಪಾರ್ಟೆಂಟ್ ಐತಿ ನೋಡ್ರಿ, ಕೆನಾಟ್ ಬಿ ಡಿವೈಡೆಡ್ ಪಾರ್ಷಲಿ. ಓಕೆ, ಸೊ ಅಂದ್ರೆ ಕೆನಾಟ್ ಬಿ ಡಿವೈಡೆಡ್ ಪಾರ್ಷಲಿ ಅಂತಂದ್ರೆ ಅವ್ನು ಏನ್ ಹೇಳಕತ್ತಾನ್ರಿ, ಅರ್ಧ ಮುರ್ಧ ಅದು ಪಾರ್ಟ್ ಆಗಂಗಿಲ್ಲ ಅಂತ ಹೇಳ್ತಾನ್ರಿ. ಓಕೆ, ರೈಟ್. ಈಚ್ ಚೈಲ್ಡ್ ರಿಸೀವ್ಸ್ ಅನ್ ಈಕ್ವಲ್ ನಂಬರ್ ಆಫ್ ಗೋಲ್ಡ್ ಕಾಯಿನ್ಸ್. ಓಕೆ, ಈಕ್ವಲ್ ನಂಬರ್ ಆಫ್ ಗೋಲ್ಡ್ ಕಾಯಿನ್ಸ್. ಸೊ ಗೋಲ್ಡ್ ಕಾಯಿನ್ಸ್ ಎಷ್ಟು ಅದಾವ ನೋಡ್ರಿ, ಸೊ 3 ಜನಕ್ಕೆ ಸಮವಾಗಿ ಹಂಚಿಕೆ ಆಗ್ತಾವ ಅಂತ ಹೇಳ್ತಾನ್ರಿ. ಅಂದ್ರೆ ಇಲ್ಲಿದಿಂತ ನನಗೆ ಒಂದು ಕ್ಲಾರಿಟಿ ಏನ್ ಸಿಕ್ತು ಗೊತ್ತೇನ್ರಿ, ಈ ಎನ್ ಏನೈತ್ ನೋಡ್ರಿ, ಇದು 3ರದ ಮಲ್ಟಿಪಲ್ ಐತ್ರಿ. ಓಕೆ, ಯಾಕೆ ಹೇಳ್ರಿ, ಯಾಕಂದ್ರೆ 3 ಮಂದಿಗೆ ಸಮವಾಗಿ ಹಂಚಿಕೆ ಆಗ್ಬೇಕಂದ್ರ ಅವು ಕಾಯಿನ್ಸ್ ಎಷ್ಟು ಇರ್ಬೇಕು, 3 ಇರ್ಬೇಕ್ರಿ, ಇಲ್ಲ 6 ಕಾಯಿನ್ಸ್ ಇರ್ಬೇಕ್ರಿ, ಇಲ್ಲ 12 ಇರ್ಬೇಕ್ರಿ. ರೈಟ್, ಸೊ 3 ಮಂದಿ ಈಕ್ವಲಿ ಡಿವೈಡ್ ಆಗ್ಬೇಕಂತ ಹೇಳ್ತಾನ ನಾವು. ರೈಟ್, ಸೊ ನೆಕ್ಸ್ಟ್ ಇನ್ಫಾರ್ಮೇಶನ್ ಏನ್ ಕೊಟ್ಟಿದಾನ ನೋಡ್ರಿ ಇಲ್ಲಿ, ಆರ್ಯ ರಿಸೀವ್ಸ್ ಲೀಸ್ಟ್ ಫಾರ್ಮ್ ಆಫ್ ಫಾರ್ಮ್. ಇಲ್ಲಿ ನೋಡ್ರಿ ಒಂದು ಕಂಡೀಷನ್ ಏನ್ ಕೊಡ್ತಾನ್ರಿ ಇಲ್ಲಿ, ಆರ್ಯ ರಿಸೀವ್ಸ್ ಲೀಸ್ಟ್ ಫಾರ್ಮ್ ಆಫ್ ಫಾರ್ಮ್. ಅಂದ್ರ ಫಾರ್ಮ್ ಒಳಗಡೆ ಆರ್ಯಾಗ ಎಲ್ಲದಕ್ಕಿಂತ ಕಡಿಮೆ ಸಿಗ್ತೈತಂತ್ರಿ, ವೈಲ್ ಸೀತಾ ರಿಸೀವ್ಸ್ ದಿ ಹೈಯೆಸ್ಟ್. ಓಕೆ, ಸೀತಾ ರಿಸೀವ್ಸ್ ದಿ ಹೈಯೆಸ್ಟ್. ಅಂದ್ರ ಈಗ ಇಲ್ಲಿ ನೋಡ್ರಿ, ಸೀತಾಗ ಹೈಯೆಸ್ಟ್ ಸಿಕ್ಕೈತ್ರಿ, ಓಕೆ, ಆರ್ಯಾಗ ಲೋಯೆಸ್ಟ್ ಸಿಕ್ಕೈತ್ರಿ, ಅಥವಾ ಲೀಸ್ಟ್ ಸಿಕ್ಕೈತ್ ಅಂತ ಹೇಳ್ಬೋದ್ರಿ, ಕಡಿಮೆ ಸಿಕ್ಕೈತ್ರಿ ಎಲ್ಲದಕ್ಕಿಂತ. ಓಕೆ, ರೈಟ್. ಸೊ ಈ ಕ್ವಶನ್ ಏನೈತ್ ನೋಡ್ರಿ, ಅದಕ್ಕೊಂದ್ 2 ಸಬ್ ಕ್ವಶನ್ಸ್ ಕೇಳ್ಯಾರಿ. ಫಸ್ಟ್ ಸಬ್ ಕ್ವಶನ್, ಹೌ ಮಚ್ ಡಿಡ್ ಸೋನು ರಿಸೀವ್ ಇನ್ ಫಾರ್ಮ್. ಸೊ ಸೋನು ಫಾರ್ಮ್ ಒಳಗೆ ಎಷ್ಟು ಸಿಕ್ಕೈತೆ ಅಂತ ಕೇಳ್ತಾನ್ರಿ. ಈಗ ನಮಗೆ ಏನ್ ಹೇಳ್ಯಾರಿ ಅವ್ರು ಲಾಸ್ಟ್ ಲೈನ್ ಒಳಗಡೆ, ಫಾರ್ಮ್ ಒಳಗಡೆ ಆರ್ಯಾಗ ಎಲ್ಲದಕ್ಕಿಂತ ಕಡಿಮೆ ಸಿಕ್ಕೈತಂತ್ರಿ, ಸೀತಾಗ್ ಎಲ್ಲದಕ್ಕಿಂತ ಜಾಸ್ತಿ ಸಿಕ್ಕೈತಂತ್ರಿ. ಓಕೆ, ಅಂದ್ರೆ ಮಾಡ್ರೇಟ್ ದಾಗ ಸೋನುಗ್ ಸಿಕ್ಕಿರ್ಬೋದ್ರಿ. ಈಗ ನಾವು ಈ ಹೈಯೆಸ್ಟ್ ಮತ್ತು ಲೀಸ್ಟ್ ಏನೈತ್ಲ, ಸ್ವಲ್ಪ ಇದು ಡಿವೈಡ್ ಮಾಡ್ಕೊಳಕ್ ನಮ್ ಕಡೆ ಒಂದು ಪ್ರಾಪರ್ ಐಡಿಯಾ ಇಲ್ರಿ. ಸೊ ಬಟ್ ಇಲ್ಲಿ ನಮಗ್ ಆಪ್ಷನ್ಸ್ ಕೊಟ್ಟಿದಾರ ಅಂತಂದ್ರ, ಈಗ ನಾವೇನ್ ಮಾಡೋಣ್ರಿ, ಇಲ್ಲಿ ಇವನಿಗೆ 2 ಯೂನಿಟ್ಸ್ ಪ್ರಾಪರ್ಟಿ ಸಿಗ್ತೈತೆ ಅಂತ ಅನ್ಕೊಳ್ಳೋಣ. 2 ಯೂನಿಟ್ಸ್, ಇವ್ರಿಗೂ 2 ಯೂನಿಟ್ಸ್ ಸಿಗ್ತೈತೆ ಅಂತ ಅನ್ಕೊಡ್ರಿ, ಇವ್ರಿಗೂ 2 ಯೂನಿಟ್ಸ್ ಪ್ರಾಪರ್ಟಿ ಸಿಗ್ತೈತೆ ಅಂತ ಅನ್ಕೋರಿ. ಅಂದ್ರೆ ಆಕ್ಚುಲಿ ಇದನ್ನ ಕ್ಯಾನ್ಸಲ್ ಮಾಡಿದ 1:1:1 ಬರ್ತದ, ಸಮವಾಗಿ ಹಂಚಿಕೆ ಆಗೈತೆ ಅಂತ ನಾವು ತಿಳ್ಕೊಳ್ಳೋಣ್ರಿ. ಬಟ್ ನಾ ಇಲ್ಲಿ 2:2:2 ಯಾಕೆ ತಗೊಂಡೇನ್ರಿ, ಈಗ ಈ ತರ ಸಿಚುವೇಶನ್ಸ್ ಕೊಟ್ಟಾಗ ಅದನ್ನ ಪ್ರಾಪರ್ಲಿ ಡಿವೈಡ್ ಮಾಡ್ಕೊಳಕ್ ಈಸಿ ಆಗ್ತೈತ್ರಿ. ಓಕೆ, ಸೊ ಈಗ 2:2:2 ತಗೊಂಡಿನ್ರಿ. ಸೊ ಈಗ ಇಲ್ಲಿ ಹೇಗ್ ಲೀಸ್ಟ್ ಸಿಗ್ತೈತೆ ಅಂತ ಹೇಳ್ಯಾನಲ್ಲ, ಸೊ ಟೋಟಲ್ 6 ಒಳಗಡೆ, ಟೋಟಲ್ ಪ್ರಾಪರ್ಟಿ 6 ಒಳಗಡೆ, ಅಂದ್ರೆ ಈ ಫಾರ್ಮ್ ಏನೈತ್ ನೋಡ್ರಿ, 7000 rupees ಫಾರ್ಮ್ ಏನೈತ್ಲ, ಇದು ಟೋಟಲ್ 6 ಯೂನಿಟ್ಸ್ ದಾಗ ಡಿವೈಡ್ ಆಗ್ತೈತೆ ಅಂತ ಅನ್ಕೊಳ್ಳೋಣ್ರಿ. ಓಕೆ, ಅದ್ರೊಳಗೆ 2 ಯೂನಿಟ್ಸ್ ಆರ್ಯಾಕ್ ಸಿಗ್ತೈತ್ರಿ, 2 ಯೂನಿಟ್ಸ್ ಸೀತಾ, 2 ಯೂನಿಟ್ಸ್ ಸೋನು ಸಿಗ್ತೈತೆ ಅಂತ ತಿಳ್ಕೊಳ್ಳೋಣ್ರಿ ಹಂಗ. ಬಟ್ ಇಲ್ಲಿ ಏನ್ ಹೇಳ್ತಾನವ, ಏಗ್ ಲೀಸ್ಟ್ ಸಿಕ್ಕೈತೆ ಅಂತ ಹೇಳ್ತಾನ್ರಿ. ಸೊ ಈಗ ಆ ಲೀಸ್ಟ್ ಅನ್ನ ನಾವು ಏನ್ ಮಾಡೋಣ್ರಿ, 1 ಐತ್ ಅಂತ ತಿಳ್ಕೊಂಡ್ಬಿಡೋಣ್ರಿ, 1. ಆಮೇಲೆ ಇವನಿಗೆ ಹೈಯೆಸ್ಟ್ ಸಿಗ್ತೈತಂದ್ರಿ. ಸೊ ಹೈಯೆಸ್ಟ್ ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 3 ಅಂತ ತಗೊಳ್ಳೋಣ್ರಿ ನಾವು. ಓಕೆ, ಸೊ 3 + 1 ಎಷ್ಟಾತ್ರಿ, 4 ಆತ್ರಿ. 6 ಯೂನಿಟ್ಸ್ ನಾವು ಡಿವೈಡ್ ಮಾಡಿವಿ, ಅಂದ್ರೆ ಸೋನುಗ್ ಎಷ್ಟು ಸಿಗ್ತೈತ್ರಿ, 2 ಯೂನಿಟ್ಸ್ ಆಫ್ ಲ್ಯಾಂಡ್ ಸೋನುಗ್ ಸಿಗ್ತೈತಿ. ಓಕೆ, ಒಂದು ಐಡಿಯಾದ ಮ್ಯಾಗ ನಾವ್ ಇದನ್ನ ಡಿವೈಡ್ ಮಾಡಿವಿ. ರೈಟ್, ಸೊ ಈಗ ನಮ್ಗೆ ಏನ್ ಕೇಳಿದಾರ್ರಿ ಅವ್ರು, ಹಂಗಾದ್ರೆ ಸೋನುಗ್ ಎಷ್ಟು ಸಿಗ್ತೈತೆ ಅಂತ ಕೇಳಿದಾರೆ, ಹೌದಾ. ಸೊ ಸೋನುಗ್ ಎಷ್ಟು ಸಿಗ್ತೈತ್ರಿ, 2, ಟೋಟಲ್ 6 ಐತಿ. ಆಮೇಲೆ ಆ ಫಾರ್ಮ್ ಇದರದ್ದು ವ್ಯಾಲ್ಯೂ ಎಷ್ಟೈತ್ರಿ, 7000. ಸೊ ಇದನ್ನ ಡಿವೈಡ್ ಮಾಡ್ರಿ. ಓಕೆ, ಸೊ 2 1s 2 3s, ಸೊ ಇದು 3 2s 6 ಆಗ್ತೈತ್ರಿ, 1 ಕ್ಯಾರಿ ಉಳಿತ್ರಿ. ಸೊ 3 3s 9, ಸೊ 3 3s 9, ಅಗೇನ್ 3 3s, ಸೊ 2333 ಪಾಯಿಂಟ್ ಸಮಥಿಂಗ್ ಬರ್ತೈತ್ರಿ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಇದನ್ನ ನೀವು ಆಪ್ಷನ್ಸ್ ದ ಕಂಪ್ಯಾರಿಸನ್ ಮಾಡೋದಾದ್ರೆ, ಸೊ ಇಲ್ಲಿ 2000 rupees ನಿಯರೆಸ್ಟ್ ವ್ಯಾಲ್ಯೂ ಅಂತ ತಗೊಂಡಾಗ, ಸೊ ಇದು ಏನಾಗ್ತೈತ್ರಿ, 2000 rupees ಆಗ್ತೈತ್ರಿ. ಫೈನ್. ಸೊ ಅದು ಪ್ರಾಪರ್ ರೇಷಿಯೋದ ಹೆಂಗ್ ಡಿವೈಡ್ ಮಾಡಿದ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ ನಮಗೆ. ಸೊ ಇದು ಒಂದು ಅಪ್ರಾಕ್ಸಿಮೇಷನ್ ನಾನು ತಗೊಂಡು ಏನ್ ಮಾಡೀನ್ರಿ, ಇಲ್ಲಿ ಇದನ್ನ ಈ ರೀತಿ ಡಿವೈಡ್ ಆಗಿರ್ಬೋದು ಅಂತ ತಿಳ್ಕೊಂಡ್ರೆ ನಾನು ಒಂದು ಡಿವೈಡ್ ಮಾಡ್ಕೊಂಡಿದ್ದೆ. ರೈಟ್, ಸೊ 2000 ಇದರದ ಆನ್ಸರ್ ಅಂತೇಳಿ ನಾವು ಮಾಡಬಹುದು. ರೈಟ್, ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದ್ರೊಳಗಡೆ ಇನ್ನೊಂದು ಕ್ವಶನ್ ಏನ್ ಕೇಳನ್ರಿ, ಹೌ ಮೆನಿ ಪಾರ್ಸಲ್ ಆಫ್ ಲ್ಯಾಂಡ್ ಡಿಡ್ ಆರ್ಯ ರಿಸೀವ್ ಅಂತ ಹೇಳ್ತಾನ್ರಿ. ಸೊ ಅವನು ಪಾರ್ಸಲ್ ಆಫ್ ಲ್ಯಾಂಡ್ ಎಷ್ಟು ಕೊಟ್ಟಾನ್ರಿ ನಮಗ, 3000 ರೂಪಾಯಿದು 3 ಪಾರ್ಸಲ್ಸ್ ಅದಾವ ಅಂತ ಹೇಳ್ತಾನ್ರಿ. ಓಕೆ, ಆಮೇಲೆ ಕ್ವಶನ್ ಒಳಗೂ ಒಂದು ಕ್ಲಿಯರ್ಲಿ ಹಿಂಟ್ ಕೊಟ್ಟಾನ್ರಿ ಅವ್ ನಮಗ, ಏನಂದ್ರ ಹೌಸ್.
ಓಕೆ, ಆಮೇಲೆ ಪಾರ್ಸಲ್ ಆಫ್ ಲ್ಯಾಂಡ್ ಮತ್ತ ಕಾಯಿನ್ಸ್ ಇದು ಮೂರು ಏನೈತಲ್ಲ ಸಮವಾಗಿ ಹಂಚಿಕೆ ಆಗ್ತಾವ್ರಿ. ಸೊ ಸಮವಾಗಿ ಹಂಚಿಕೆ ಆಗ್ತಾವ ಅಂದ್ರ ಮೂರು ಪಾರ್ಟ್ಸ್ ಅದಾವ ಅಂತಂದ್ರ ಪ್ರತಿಯೊಬ್ಬರಿಗೂ ಒಂದೊಂದು ಪಾರ್ಟ್ ಬಂದಿರ್ತೈತ್ರಿ. ಸೊ ಆರ್ಯಾಗ ಎಷ್ಟು ಪಾರ್ಟ್ ಬರ್ತೈತ್ರಿ? ಒಂದು ಪಾರ್ಟ್ ಬರ್ತೈತ್ರಿ. ಓಕೆ, ಒಂದು ಪಾರ್ಟ್ ಬರ್ತೈತ್ರಿ. ಸೊ ಇದ್ರದ್ದು ಆನ್ಸರ್ ಏನಾಕತಿ? ಒಂದು ಪಾರ್ಟ್. ಫೈನ್. ಸ್ವಲ್ಪ ನೀವು ಟೈಮ್ ಕೊಟ್ರೆ ಇದನ್ನ ಮಾಡಬಹುದಾಗಿತ್ತು ಅಂತ ಅನಿಸ್ತೈತ್ರಿ. ಬಟ್ ಎಕ್ಸಾಮ್ ಪ್ರೆಷರ್ ಒಳಗಡೆ ಹೇಳಕ್ ಬರಂಗಿಲ್ಲ. ಕೆಲವೊಂದ್ಸಲ ಈಸಿ ಥಿಂಗ್ಸು ನಾವು ಮಿಸ್ಟೇಕ್ ಮಾಡ್ತೇವೆ, ರೈಟ್? ಓಕೆ, ಇರ್ಲಿ. ಈಗ ನೆಕ್ಸ್ಟ್ ಕ್ವಶನ್ಗೆ ಬರೋಣ್ರಿ. ಸೊ ಇಲ್ಲಿ ಏನೈತಿ ನೋಡ್ರಿ, 8 ಪಾಯಿಂಟ್ಸ್ ಲೈ ಆನ್ ದಿ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್. ಹೌ ಮೆನಿ ಮೋರ್ ಕ್ವಾಡ್ರಿಲ್ಯಾಟರಲ್ಸ್ ಕ್ಯಾನ್ ಬಿ ಫಾರ್ಮ್ಡ್ ಬೈ ಕನೆಕ್ಟಿಂಗ್ ದಿಸ್ ಪಾಯಿಂಟ್ಸ್ ಕಂಪೇರ್ಡ್ ಟು ದಿ ನಂಬರ್ ಆಫ್ ಟ್ರಯಾಂಗಲ್ಸ್? ಈಗ 9 ಅಂತೇನ್ರಿ, ಇದು ಪರ್ಮ್ಯೂಟೇಷನ್ ಅಂಡ್ ಕಾಂಬಿನೇಷನ್ ಕ್ವಶನ್ ಐತಿ. ಓಕೆ, ಒಂದು ಕ್ವಾಡ್ರಿಲ್ಯಾಟರಲ್ ಒಳಗಡೆ ಓಕೆ ಎಷ್ಟು ಪಾಯಿಂಟ್ಸ್ ಫಾರ್ಮ್ ಆಗ್ತೈತ್ರಿ? 4. ಆಮೇಲೆ ಒಂದು ಟ್ರಯಾಂಗಲ್ಸ್ ಗೆ ಎಷ್ಟು ಫಾರ್ಮ್ ಆಗ್ತೈತ್ರಿ? 3. ಕರೆಕ್ಟ್? ಸೊ ಈಗ ಸಿಂಪಲ್ ಆಗಿ ನೋಡ್ರಿ, ಅವ್ ಏನ್ ಕೇಳ್ತಾನ್ರಿ, ಈಗ ಇದು ಒಂದು ಸರ್ಕಲ್ ಐತ್ರಿ. ಸೊ ಈ ಸರ್ಕಲ್ ಒಳಗಡೆ 8 ಪಾಯಿಂಟ್ಸ್ ಅದಾವ ಅಂತ ಹೇಳ್ತಾನ್ರಿ. ಓಕೆ, 8 ಪಾಯಿಂಟ್ಸ್ ಅದಾವ್ರಿ. ಸೊ ಈ 8 ಪಾಯಿಂಟ್ಸ್ ಒಳಗಡೆ ಎಷ್ಟು ಕ್ವಾಡ್ರಿಲ್ಯಾಟರಲ್ಸ್ ನ ನೀವು ಫಾರ್ಮ್ ಮಾಡಬಹುದ್ರಿ? ಆಮೇಲೆ ಇದ 8 ಪಾಯಿಂಟ್ಸ್ ನಿಂತ ಎಷ್ಟು ಟ್ರಯಾಂಗಲ್ಸ್ ನ ನೀವು ಫಾರ್ಮ್ ಮಾಡಬಹುದ್ರಿ? ಆಮೇಲೆ ಇವ್ರಿಬ್ರದ್ದು ವ್ಯತ್ಯಾಸ. ಸೊ ಇವು ಎಷ್ಟು ಫಾರ್ಮ್ ಆಗ್ತಾವ್ರಿ? ಆಮೇಲೆ ಇವು ಎಷ್ಟು ಫಾರ್ಮ್ ಆಗ್ತಾವ? ಆಮೇಲೆ ಇವ್ರಿಬ್ರದ್ದು ವ್ಯತ್ಯಾಸ, ಡಿಫರೆನ್ಸ್ ಓಕೆ ಎಷ್ಟು ಆಗ್ತಾವ ಅಂತ ಕ್ವಶನ್ ಕೇಳಿದಾನ್ರಿ. ಓಕೆ, ಸೊ ಈಗ ಸಿಂಪಲ್ ಆಗಿ ನೋಡ್ರಿ, ಈಗ ಒಂದು ಥಿಂಗ್ ಅರ್ಥ ಮಾಡ್ಕೋರಿ, ಇಲ್ಲಿ ಪರ್ಮ್ಯೂಟೇಷನ್ ಯೂಸ್ ಮಾಡ್ಬೇಕಾ ಅಥವಾ ಕಾಂಬಿನೇಷನ್ ಯೂಸ್ ಮಾಡ್ಬೇಕ್ರಿ? ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರ ಪರ್ಮ್ಯೂಟೇಷನ್ ನಾವು ಯಾವಾಗ ಯೂಸ್ ಮಾಡ್ತೀವಿ? ವಿ ಯೂಸ್ ಇಟ್ ವೆನ್ ವಿ ಆರ್ ಅರೇಂಜಿಂಗ್. ಸೊ ಅರೇಂಜ್ಮೆಂಟ್ ಇಸ್ ಡನ್ ಇನ್ ಪರ್ಮ್ಯೂಟೇಷನ್. ಹೌದಾ? ಕಾಂಬಿನೇಷನ್ ಒಳಗೆ ಏನ್ ಮಾಡ್ತೀವಿ? ಸಿಲೆಕ್ಷನ್ ಮಾಡ್ತೀವಿ, ಆಯ್ಕೆ ಮಾಡ್ತೀವಿ. ಹೌದಾ? ಸೊ ಈಗ ನೋಡ್ರಿ, ಒಂದು ಕ್ವಾಡ್ರಿಲ್ಯಾಟರಲ್ ನೀವು ಫಾರ್ಮ್ ಮಾಡ್ಬೇಕಂದ್ರ ಟೋಟಲ್ ನಿಮಗೆ ಎಷ್ಟು ಪಾಯಿಂಟ್ಸ್ ಬೇಕಾಗ್ತಾವ್ರಿ? 4. ಬಟ್ ಟೋಟಲ್ ಪಾಯಿಂಟ್ಸ್ ಎಷ್ಟು ಅದಾವ್ರಿ? 8. ಹೌದಾ? ಸೊ ಸಿಂಪಲ್ ಆಗಿ ಇದನ್ನ ನಾವು ಏನ್ ಬರಿಬಹುದ್ರಿ? 8 ಪಾಯಿಂಟ್ಸ್ ಒಳಗಡೆ ನಾವು 4 ಪಾಯಿಂಟ್ಸ್ ನ ಆಯ್ಕೆ ಮಾಡ್ಕೊಳತ್ತೀವಿ, ರೈಟ್? ಓಕೆ, ಅದೇ ರೀತಿ ಒಳಗೆ ಒಂದು ಟ್ರಯಾಂಗಲ್ ನ ಫಾರ್ಮ್ ಮಾಡ್ಬೇಕಂದ್ರೆ ಎಷ್ಟು ಪಾಯಿಂಟ್ಸ್ ಬೇಕ್ರಿ? 3. ಹೌದಾ? ಟೋಟಲ್ ಪಾಯಿಂಟ್ಸ್ ಎಷ್ಟು ಅದಾವ್ರಿ? 8. ಸೊ ಅಂದ್ರೆ ಸಿಂಪಲ್ ಆಗಿ 8 ಪಾಯಿಂಟ್ಸ್ ಒಳಗಡೆ ನಾವು 3 ಪಾಯಿಂಟ್ಸ್ ನ ಆಯ್ಕೆ ಮಾಡ್ಕೊಳತ್ತೀವಿ. ಸೊ 8C3. ಓಕೆ, ಸೊ ಇದರದ್ದು ವ್ಯತ್ಯಾಸ. ಸೊ ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದು ಗೊತ್ತೈತ್ರಿ. 8 ಇದನ್ನ ಉಲ್ಟಾ ಬರೀರಿ 4 ಪ್ಲೇಸ್. 8 into 7 into 6 into 5 divided by, so 4 factorial, 4 into 3 into 2 into 1, right? Minus, so ಇದನ್ನ 8 into 7 into 6 ಬರೀರಿ divided by 1 into 2 into 3 ಅಥವಾ 3 into 2 into 1 ಬರೆದ್ರು ಏನು ಪ್ರಾಬ್ಲಮ್ ಇಲ್ರಿ, ರೈಟ್? ಓಕೆ, ಸೊ ಇದು 6, ಸೊ 8 7s 56, ರೈಟ್? ಸೊ ಇಲ್ಲಿ 4 2s 8, ಇದು 8 ಕ್ಯಾನ್ಸಲ್ ಆತ್ರಿ. ಆಮೇಲೆ 3 1s 3 2s, ಕರೆಕ್ಟ್? ಸೊ 5 2s 10, 10 7s 70. ಸೊ 70 minus 56 ಮಾಡ್ರಿ, ಎಷ್ಟು ಬರ್ತೈತಿ? 14. ಸೊ ವಾಟ್ ಈಸ್ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್? 14 is the answer for this question, right? Okay, ಸೊ ಮಾಡಬಹುದಿತ್ತು ಅಂತ ಅನಿಸ್ತೈತ್ರಿ, ರೈಟ್? ಚಲೋ ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ್ರಿ. ಇದು ಒಂದ್ ಸ್ವಲ್ಪ ಏನಂತಾರ, ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ಬೋದು. ನೀವು ಏನ್ ತೊಂದರೆ ಇಲ್ಲ, ಡಿಫಿಕಲ್ಟ್ ಅಂತ ಅನ್ಬೋದ್ರಿ. ಸ್ವಲ್ಪ ಇದು ಕ್ವಶನ್ ಡಿಫಿಕಲ್ಟ್ ಇತ್ರಿ. ಓಕೆ, ಸೊ ಇದನ್ನ ಹೆಂಗ್ ಸಾಲ್ವ್ ಮಾಡ್ಬೋದ್ರಿ? ಓಕೆ, ಒಂದ್ ಸ್ವಲ್ಪ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಅದು ಎಲ್ಲ ಬರ್ತಾವ್ರಿ. ಬಟ್ ಸ್ವಲ್ಪ ಕ್ಯಾಲ್ಕುಲೇಟಿವ್ ಐತಿ, ಲೆಂದಿ ಐತಿ ಅಂತ ಹೇಳ್ಬೋದ್ರಿ, ರೈಟ್? ಸೊ ಇಲ್ಲಿ ಏನ್ ಹೇಳ್ಯಾನ ನೋಡ್ರಿ, ಫಸ್ಟ್ a is x% more than b. a is x% more than b. ಈಗ x% ಅಂತ ಐತಲ್ಲ, ಸೊ ಇದನ್ನ x/100 ಅಂತ ತಗೋಬಹುದು ನೀವು, ಏನ್ ತೊಂದರೆ ಇಲ್ಲ. ಸೊ ನಾನು x/1 ಅಂತ ತಗೋತೇನ್ರಿ. ಸೊ ಇಲ್ಲಿ ಕಂಪ್ಯಾರಿಸನ್ ಯಾರ ಮಧ್ಯೆ ಐತ್ರಿ? a ಮತ್ತು b ಮಧ್ಯೆ ಐತಿ. ಸೊ x is more than b. ಸೊ more than b ಅಂತಂದ್ರ ಇಲ್ಲಿ b ವ್ಯಾಲ್ಯೂ ಏನಾಕತ್ರಿ? 1. ಸೊ ಮೋರ್ ಅಂದನ್ರಿ, ಪ್ಲಸ್ x plus 1 ಯಾಕತ್ರಿ? ಇಲ್ಲಿ ಏನಾಗ್ತತ್ರಿ? a ದ ವ್ಯಾಲ್ಯೂ x plus 1 ಆಕತ್ರಿ. ಕ್ಲಿಯರ್? ರೈಟ್. ಈಗ ನೆಕ್ಸ್ಟ್ ನೋಡ್ರಿ, a ಮುಂದ ಅಂಡ್ ಈಸ್ ಅಂದನ್ರಿ, ಅಂದ್ರೆ a ಬಗ್ಗೆನ ಮಾತಾಡಿದನ್ರಿ. ಸೊ a is x% of sum of a and b. sum of a and b x% ಅಂತ ಕೊಟ್ಟಾನ್ರಿ. ಸೊ ಇದು ಬೇಕಂದ್ರೆ ನಾವು ಇಲ್ಲಿ 1 ಅಂತ ತಗೊಳ್ರಿ. ಸೊ ಸಪೋಸ್ ಇದನ್ನ a ಮತ್ತು b ಈ ಸೈಡ್ ತಗೊಂಡ್ರಿ ಅಂತ ತಿಳ್ಕೊರಿ. a divided by a plus b is equal to, ಇಲ್ಲಿ ಏನು ಉಳಿತೈತ್ರಿ? x ಉಳಿತೈತ್ರಿ, ರೈಟ್? ಸೊ ಈಗ ಏನಂದನ್ರಿ, ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ x? x ದ ಬೆಲೆ ಎಷ್ಟಾಗ್ತೈತೆ ಅಂತ ಕೇಳಿದನ್ರಿ. ಓಕೆ, ಸೊ ಈಗ ನಾವು ಏನ್ ಮಾಡೋಣ್ರಿ, ಇಲ್ಲಿದಿಂತ್ರ ನಾವು ಏನ್ ತಿಳ್ಕೊಂಡಿವಿ? a ದ ವ್ಯಾಲ್ಯೂ x plus 1 ಐತ್ರಿ, ಆಮೇಲೆ b ದ ವ್ಯಾಲ್ಯೂ 1 ಐತ್ರಿ. ಸೊ ಸಿಂಪ್ಲಿ ಇದನ್ನ ಏನ್ ಮಾಡೋಣ್ರಿ, ಈ ಪಾರ್ಟ್ ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡೋಣ್ರಿ. ಓಕೆ, ಇಲ್ಲಿ ಫಿಲ್ ಮಾಡೋಣ್ರಿ ಅದನ್ನ. ಸೊ a ವ್ಯಾಲ್ಯೂ ಏನೈತ್ರಿ? ಇಲ್ಲಿ x plus 1. ಸೊ a ವ್ಯಾಲ್ಯೂ ಇಲ್ಲಿ x plus 1 ತಗೊಳ್ರಿ. a ವ್ಯಾಲ್ಯೂ x plus 1, b ವ್ಯಾಲ್ಯೂ 1. ಇದನ್ನ ಆಡ್ ಮಾಡಿದ್ರಿ ಅಂದ್ರೆ ಡೈರೆಕ್ಟ್ಲಿ ಇದು ಎಷ್ಟು ಬರ್ತೈತ್ರಿ? x plus 2 ಬರ್ತೈತ್ರಿ.
ರೈಟ್. ಸೊ ಇಲ್ಲಿ ಏನು ಬಂದ್ರಿ ಇಲ್ಲಿ ಎಕ್ಸ್ ಡಿವೈಡೆಡ್ ಬೈ 1, ರೈಟ್. ಸೊ ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಸೊ ಇದು ಏನ್ ಬರ್ತೈತ್ರಿ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು ಇದು ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಆಕೈತ್ರಿ. ಆಮೇಲೆ 2 ಇಂಟು ಎಕ್ಸ್ ಏನ್ ಆಕತ್ರಿ ಅದ 2x ಆಕೈತಿ. ಫೈನ್. ಈಗ ಏನ್ ಮಾಡ್ರಿ ಈ ವ್ಯಾಲ್ಯೂಸ್ ನ ಈ ಕಡೆ ತಗೊಂಬರ್ರಿ. ಸೊ ಇದು ಪ್ಲಸ್ ಐತ್ರಿ, ಈ ಕಡೆ ಬಂತಂದ್ರ ಮೈನಸ್ ಆಕತಿ. ಸೊ ಇಲ್ಲಿ ಏನ್ ಆಕತಿ ನೋಡ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2x, ಇದನ್ನ ಈ ಸೈಡ್ ತಗೊಂಬಂದ್ರೆ ಮೈನಸ್ ಎಕ್ಸ್ ಮೈನಸ್ 1 ಈಕ್ವಲ್ ಟು 0. ಕರೆಕ್ಟ್. ಈಗ ಇದನ್ನ ಸಿಂಪ್ಲಿಫೈ ಮಾಡ್ರಿ. 2x ಒಳಗೆ ಎಕ್ಸ್ ಮೈನಸ್ ಮಾಡ್ರಿ, ಎಕ್ಸ್ ಉಳಿತೈತಿ. ಸೊ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್, ಆಮೇಲೆ ಮುಂದೆ ಏನೈತ್ರಿ ಅದ ಮೈನಸ್ 1 ಈಕ್ವಲ್ ಟು 0. ಕರೆಕ್ಟ್. ಸೊ ಈಗ ನೋಡ್ರಿ, ಈಗ ಇದನ್ನ ಸಾಲ್ವ್ ಮಾಡ್ಬೇಕಂತಂದ್ರ ಅಗೇನ್ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಸಾಲ್ವ್ ಆಗಂಗಿಲ್ರಿ. ಸೊ ನೀವು ಸ್ಕೂಲ್ದಾಗ ಒಂದು ಫಾರ್ಮುಲಾ ಕಲ್ತಿರ್ತೀರಿ. ಓಕೆ, ಕ್ವಾಡ್ರಾಟಿಕ್ ಈಕ್ವೇಶನ್ ಒಂದ್ ವೇಳೆ ಸಾಲ್ವ್ ಮಾಡ್ಲಿಲ್ಲ ಅಂದ್ರೆ ಅದಕ್ಕೊಂದು ಫಾರ್ಮುಲಾ ಐತಿ. ಏನೈತ್ರಿ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಓಕೆ, ಸೊ ಬಹಳಷ್ಟು ಜನಕ್ಕೆ ಇದು ಬಹಳ ಇರ್ತೈತ್ರಿ ಫಾರ್ಮುಲಾ. ರೈಟ್. ಸೊ ಇದನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋಣ್ರಿ. ಸೊ ಒಂದ್ಸಲ ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೇನೆ ನೋಡ್ರಿ. ಒಂದ್ ವೇಳೆ ನೀವು ಸ್ಕೂಲ್ ಡೇಸ್ದಾಗಿಂದ ನೆಲ್ಪ್ ಹರಿದ್ರಿ ಅಂತಂದ್ರೆ ಇಲ್ಲಿರುವಂತ ವ್ಯಾಲ್ಯೂ ಎ ರೀ, ಇಲ್ಲಿರುವಂತ ವ್ಯಾಲ್ಯೂ ಬಿ, ಇದು ವ್ಯಾಲ್ಯೂ ಸಿ. ಅರ್ಥ ಐತ್ರಿ. ಸೊ ಎ ವ್ಯಾಲ್ಯೂನು 1 ಐತ್ರಿ, ಬಿ ವ್ಯಾಲ್ಯೂನು 1 ಐತಿ, ಸಿ ವ್ಯಾಲ್ಯೂ ಮಾತ್ರ ಮೈನಸ್ 1 ಐತಿ. ಓಕೆ, ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ್ರಿ. ಮೈನಸ್ ಬಿ ಅಂದ್ರೆ ಮೈನಸ್ 1 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್, ಬಿ ಏನೈತ್ರಿ 1 ಐತ್ರಿ, 1 ಸ್ಕ್ವೇರ್ ಎಷ್ಟಾಕತಿ 1 ಮೈನಸ್ 4ac, ಎ ವ್ಯಾಲ್ಯೂ 1 ಐತಿ ಬಟ್ ಸಿ ವ್ಯಾಲ್ಯೂ ಮೈನಸ್ 1 ಐತಿ. ಹೌದಾ. ಸೊ ಇಲ್ಲಿ ಸೈಡಿಗೆ ಬರೀತೀನಿ ನೋಡ್ರಿ 4 ಇಂಟು ಮೈನಸ್ 1. ಸೊ ಆಲ್ರೆಡಿ ಇಲ್ಲೊಂದು ಮೈನಸ್ ಪ್ರೆಸೆಂಟ್ ಐತಿ, ಯಾವ್ದ್ಲಿ ಈ ಮೈನಸ್ 1 ಪ್ರೆಸೆಂಟ್ ಐತಿ. ಸೊ ಮೈನಸ್ 4 ಇಂಟು ಮೈನಸ್ 1 ಅಂದ್ರೆ ಏನಾಕೈತ್ರಿ ಇದು ಪ್ಲಸ್ 4 ಆಗತ್ತೆ. ರೈಟ್. ಮೈನಸ್ ಇಂಟು ಮೈನಸ್ ಪ್ಲಸ್ 4 ಇಂಟು 1 4. ಸೊ ಇಲ್ಲಿ ಪ್ಲಸ್ 4 ಬರ್ದೇನ್ರಿ ಡಿವೈಡೆಡ್ ಬೈ 2 ಇಂಟು ಎ ಏನಾಗ್ತದ್ರಿ 2 ಆಗತ್ತೆ. ರೈಟ್. ಓಕೆ, ಸೊ ಇಲ್ಲಿ ಪ್ಲಸ್ 1 ಮೈನಸ್ ಐತಲ್ಲ, ಇಲ್ಲಿದಿಂತ್ರ ನಾವು ಪ್ಲಸ್ ಅಷ್ಟ ತಗೊಳ್ರಿ. ಯಾಕಂದ್ರೆ ಮೈನಸ್ ತಗೊಂಡಿವಿ ಅಂದ್ರೆ ಇದು ವ್ಯಾಲ್ಯೂ ನೆಗೆಟಿವ್ ಬರ್ತೈತಿ. ಸೊ ನೆಗೆಟಿವ್ ನಾವು ಕನ್ಸಿಡರ್ ಮಾಡಂಗಿಲ್ರಿ ಇಲ್ಲಿ. ಸೊ ಇಲ್ಲಿದಿಂತ್ರ ಏನ್ ಮಾಡೋಣ್ರಿ ಇದು ಮೈನಸ್ ತೆಗೆದು ಬಿಡೋಣ್ರಿ. ಸೊ ಇಲ್ಲಿದಿಂತ್ರ ವ್ಯಾಲ್ಯೂ ಮೈನಸ್ 1 ಪ್ಲಸ್. ಓಕೆ, ಸೊ ಇದು ಎಷ್ಟು ಆಕೈತ್ರಿ ರೂಟ್ 5 ಆಕೈತಿ. ಆಮೇಲೆ ರೂಟ್ 5 ವ್ಯಾಲ್ಯೂ ಸೊ 2.23 ಸಮಥಿಂಗ್ ಬರ್ತೈತ್ರಿ. ಸೊ 2.23 ಡಿವೈಡೆಡ್ ಬೈ ಇದು ಎಷ್ಟು ಆಕೈತ್ರಿ 2. ಸೊ ಇದನ್ನ ಮೈನಸ್ ಮಾಡಿದ್ರಿ ಅಂತಂದ್ರೆ ಇದು ವ್ಯಾಲ್ಯೂ 1.23 ಡಿವೈಡೆಡ್ ಬೈ 2 ಆಕೈತ್ರಿ. ಓಕೆ, ಸೊ ಸಪೋಸ್ ಇದನ್ನ ನೀವು ಡಿವೈಡ್ ಮಾಡಿದ್ರಿ ಅಂದ್ರೆ 0.6180 ಹಿಂಗೇನೋ ಬರ್ತೈತ್ರಿ. ಸೊ ಇದನ್ನ ನೀವು ಪರ್ಸೆಂಟೇಜ್ ದಾಗ ತೆಗದ್ರಿ ಅಂತಂದ್ರೆ 61.8% ಬರ್ತೈತ್ರಿ. ಓಕೆ, ಸೊ 61.8 ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ ಇಟ್ ಈಸ್ ಈಕ್ವಲ್ ಟು 62%. ರೈಟ್. ಸೊ ಹಂಗಾದ್ರೆ ಈ ಕ್ವಶನ್ ಅದ ಆನ್ಸರ್ ಏನಾಕತ್ ನೋಡ್ರಿ 62% ಆಗತ್ತೆ. ಫೈನ್. ಸ್ವಲ್ಪ ಇದು ಲೆಂದಿ ಐತ್ರಿ. ಓಕೆ, ಮತ್ತೆ ಏನ್ ಮಾಡಕ್ ಬರಂಗಿಲ್ಲ, ಕೇಳಿದಾರ ಕ್ವಶನ್. ಸೊ ದಿಸ್ ಇಸ್ ದಿ ಸೊಲ್ಯೂಷನ್. 62% ಇದರದ ಆನ್ಸರ್ ಆಗ್ತದೆ. ರೈಟ್. ಫೈನ್. ಸೊ ನೆಕ್ಸ್ಟ್, ಇದು ಸ್ವಲ್ಪ ಕ್ವಶನ್ ಭಾಳ ಅಂದ್ರೆ ಭಾಳ ಲೆಂದಿ ಐತ್ರಿ. ಓಕೆ, ಸೊ ಎ 10-foot pole is dropped into a milling saw randomly cuts into 3 shorter poles ಅಂತ ಹೇಳಿ. ಆಕ್ಚುಲಿ ನೀವು ಹಂಗ್ ನೋಡೋದಾದ್ರೆ ಇದು ಸ್ವಲ್ಪ ಕ್ಯಾಟ್ ಲೆವೆಲ್ ಕ್ವಶನ್ ಐತ್ರಿ ಅದು. ಓಕೆ, ಸೊ ಕ್ಯಾಟ್ UPSC ಲೆವೆಲ್ಗೆ ಕ್ವಶನ್ ಐತ್ರಿ. ಸೊ ಇದು ಭಾಳ ಲೆಂದಿನೂ ಐತಿ. ಸೊ ನಮಗೆ ಇಲ್ಲಿ ಟ್ರಯಾಂಗಲ್ಸ್ ಪ್ರಾಪರ್ಟೀಸ್ ಗೊತ್ತಿರ್ಬೇಕ್ರಿ. ರೈಟ್. ಸೊ ಅದನ್ನ ಮತ್ತೆ ನಾವು ಏರಿಯಾ ಗೊತ್ತಿರ್ಬೇಕ್ರಿ, ಅದರದ್ದು ಪಾಸಿಬಿಲಿಟೀಸ್ ನಾವು ಫೈಂಡ್ ಮಾಡ್ಬೇಕ್ರಿ, ಆಮೇಲೆ ನಾವು ಪ್ರೊಬಬಿಲಿಟಿನ ಯೂಸ್ ಮಾಡ್ಬೇಕ್ರಿ. ಸೊ ಈ ಕ್ವಶನ್ ಬೆಟರ್ ನೀವು ಸ್ಕಿಪ್ ಮಾಡೋದು ಭಾಳ ಚಲೋ ರೀ. ಓಕೆ, ಅನ್ಲೆಸ್ ಅಂಡ್ ಅಂಟಿಲ್ ಯು ನೋ ದಿ ಎಂಟೈರ್ ಕಾನ್ಸೆಪ್ಟ್. ಓಕೆ, ಸೊ ಆದ್ರೂ ಇದ್ರದ್ದು ನಿಮ್ಗೆ ಬೇಕಂದ್ರೆ ನಾನು ಸೊಲ್ಯೂಷನ್, ಓಕೆ, ಸೊ ಇಲ್ಲಿ ನಾನು ಕೊಟ್ಟಿದ್ದೀನಿ ರೀ, ನೀವು ಬೇಕಂದ್ರೆ ರೆಫರ್ ಮಾಡ್ಬೋದ್ರಿ. ಓಕೆ, ಸೊ ಇಲ್ಲಿದಿಂತ್ರ ಈ ಸೊಲ್ಯೂಷನ್ಸ್ ನ ನೀವು ವಿಡಿಯೋನ ಬೇಕಾದ್ರೆ ಪಾಸ್ ಮಾಡಿ ಈ ಸೊಲ್ಯೂಷನ್ಸ್ ನ ಬೇಕಾದ್ರೆ ನೀವು ನೋಟ್ ಮಾಡ್ಕೋಬಹುದ್ರಿ. ರೈಟ್. ಓಕೆ, ಸೊ that's all my dear students. I hope you all enjoyed this class. Right. ಸೊ ಇನ್ನು ನಂದು ಮ್ಯಾಥ್ಸ್ ಪಾರ್ಟ್ ಅಷ್ಟ ಕಂಪ್ಲೀಟ್ ಆಗೈತ್ರಿ. ಓಕೆ, ಸೊ ಇನ್ನೂ 20 ಕ್ವಶನ್ಸ್ ಅದಾವ್ರಿ ರೀಸನಿಂಗ್ ಇದ್ರ. ಓಕೆ, ಸೊ ಅದನ್ನ ನವೀನ್ ಸರ್ ನಾಳೆ ಡಿಸ್ಕಸ್ ಮಾಡ್ತಾರೆ. ಓಕೆ, ಸೊ that's all from my side. Thank you very much and have a nice day.